प्रपद्ये श्रीनारायण योगीन्द्र वरदारि कृपा श्रीं रङ्गेश पादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतातरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकताङ्गतं यस्य सारस्वरस्रोतोकुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ताशेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शेदञ्जसा निगमपरिषन्नेदीयां सं निरामयमाशयं जननपदवी यातायातक्षमापहरां धियं जनेतु समे देव श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। श्रीमहादेशिकाय। 5ನೇ ಅಧ್ಯಾಯದಲ್ಲಿ ಕರ್ಮಯೋಗಿಯ ಆತ್ಮಾವಲೋಕನ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋ ವಿಷಯದಲ್ಲಿ ಮುಖ್ಯವಾದ ಒಂದು ಶ್ಲೋಕ, ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ ಅನ್ನೋ ಶ್ಲೋಕದಲ್ಲಿ ಅದರ ಭಾಷ್ಯವನ್ನು ನೋಡಿದ್ವಿ. ಯೋಗಯುಕ್ತ ಅಂತ ಹೇಳಿದ್ರೆ, ಯೋಗ ಅಂತ ಹೇಳಿರೋದು ಇಲ್ಲಿ ಕರ್ಮಯೋಗವೇ ಇಲ್ಲಿಲ್ಲ, ಕರ್ಮಯೋಗ ಪ್ರಕರಣವಾದ್ದರಿಂದ ಕರ್ಮಯೋಗದಲ್ಲಿ ನಿಷ್ಠನಾಗಿರುವವನು ಅಂತ ಅರ್ಥ. ಅವನು ವಿಶುದ್ಧ ಆತ್ಮ ವಿಜಿತಾತ್ಮ ಎರಡು ಕೂಡ ಆತ್ಮಶಬ್ದಗಳು ಮನಸ್ಸು ಅನ್ನೋ ಅರ್ಥದಲ್ಲಿದೆ. ವಿಶುದ್ಧಾತ್ಮ ವಿಜಿತಾತ್ಮ ಪರಿಶುದ್ಧವಾದ ಮನಸ್ಸನ್ನು ಹೊಂದುತ್ತಾನೆ. ಯಾಕೆ ಅಂತ ಹೇಳಿದ್ರೆ, ಪರಮಪುರುಷ ಆರಾಧನ ರೂಪವಾಗಿ ಎಲ್ಲ ಕರ್ಮಗಳನ್ನು ಅವನು ಮಾಡುವುದರಿಂದ, ಶಾಸ್ತ್ರೀಯವಾದ ಕರ್ಮಗಳು ಪರಮಪುರುಷ ಆರಾಧನ ರೂಪವಾದ ಕರ್ಮಗಳನ್ನು ಮಾಡುವಂತಹ ಕರ್ಮಯೋಗಿಯು ಮನಸ್ಸನ್ನು, ಪರಿಶುದ್ಧವಾದ ಮನಸ್ಸನ್ನು ಹೊಂದಿ, ಆ ಮನಸ್ಸನ್ನು ಪರಿಶುದ್ಧವಾದ ಮನಸ್ಸನ್ನು ಹೊಂದಿರುವುದರಿಂದ ಮನಸ್ಸನ್ನು ಜಯಿಸಿದವನಾಗಿ ಜಿತೇಂದ್ರಿಯನಾಗ್ತಾನೆ. ಮನಸ್ಸನ್ನು ಜಯಿಸಿದ ಮೇಲೆ ಇಂದ್ರಿಯಗಳು ತನ್ನ ನಿಯಮನಕ್ಕೆ ಬರುತ್ತೆ. ಆಗ ಅವನು ಸರ್ವಭೂತ ಆತ್ಮಭೂತ ಆತ್ಮ. ಎಲ್ಲ ದೇವಾದಿ ಪ್ರಾಣಿಗಳಲ್ಲಿಯೂ ಕೂಡ ದೇಹ ವಿಶಿಷ್ಟರಾದ ಎಲ್ಲ ಜೀವಾತ್ಮರುಗಳು ಯಾರು ಇದ್ದಾರೋ, ದೇವ ಮನುಷ್ಯ ಮೊದಲಾದ 4 ವಿಧವಾದ ಈ ಬದ್ಧ ಜೀವರುಗಳು ಎಲ್ಲ ಯಾರಿದ್ದಾರೋ ಅವರೆಲ್ಲ ಸರ್ವಭೂತ ಶಬ್ದದಿಂದ ಹೇಳಲ್ಪಡುತ್ತೆ. ಎಲ್ಲರ ದೇಹದಲ್ಲಿಯೂ ಆತ್ಮನಾಗಿರುವಂತಹ ಆತ್ಮಭೂತನಾದ ಆತ್ಮನಾಗಿರುವಂತಹ ಆತ್ಮನನ್ನು ಅವರು ನೋಡ್ತಾರೆ. ಆಗ ತನ್ನ ಆತ್ಮನೊಡನೆ ಸಮಾನಾಕಾರ ಅನ್ನುವುದನ್ನು ತಿಳಿತಾರೆ. ಆಗ ಅವರಿಗೆ ಯಾವ ಒಂದು ಕರ್ಮಗಳನ್ನು ಮಾಡಿದರೂ ಕೂಡ ಅವನಿಗೆ ಆತ್ಮಾಭಿಮಾನ ಅನ್ನುವುದು ಇಲ್ಲದೇ ಇರೋದರಿಂದ ಅದರ ಜೊತೆ ಸಂಬಂಧ ಬರುವುದಿಲ್ಲ ಅನ್ನೋದು ಇಲ್ಲಿ. ಅದರಿಂದಲೇ ಹಿಂದೆ ಶ್ಲೋಕದಲ್ಲಿ ಹೇಳಿದಂತಹ ನಚಿರೇಣ ಆತ್ಮಾನಂ ಪ್ರಾಪ್ನೋತಿ ನಚಿರೇಣ ಅಧಿಗಚ್ಚತಿ ಅಂತ ಹೇಳಿದ ಹಿಂದಿನ ಶ್ಲೋಕದ ಅರ್ಥ, ಶೀಘ್ರದಲ್ಲಿಯೇ ಅವನು ತನ್ನ ಫಲವನ್ನು ಪಡೆದುಕೊಂಡು ಬಿಡ್ತಾನೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿತು. ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇದರ ಭಾಷ್ಯವನ್ನು. ಕರ್ಮಯೋಗಸ್ಯ ಸುಖ ಸಾಧ್ಯತ್ವೇ ಶೀಘ್ರ ಫಲಾಧಿಗಮೇ ಚ ಹೇತು. ಸುಖವಾಗಿ ಮಾಡಲ್ಪಡುವುದು ಮತ್ತು ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಕರ್ಮಯೋಗವು ಅನ್ನುವುದೇ ಈ ಅಧ್ಯಾಯದ ಪ್ರಧಾನವಾದ ಒಂದು ಉಪದೇಶ. ಅದನ್ನು ಇಲ್ಲಿ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಆ ರೀತಿ ಕರ್ಮಯೋಗದಲ್ಲಿ ಯುಕ್ತನಾಗಿರುವವನು, ಯೋಗಯುಕ್ತ ಪೂರ್ವ
ಪೂರ್ವವು ಆತ್ಮಶಬ್ದವು, ಎರಡು ಆತ್ಮಶಬ್ದಗಳಿದೆ. ಮೊದಲು ಅದು ಮನೋವಿಷಯವು. ವಿಶುದ್ಧಾತ್ಮ ವಿಜಿತಾತ್ಮ ಅನ್ನುವ ಎರಡು ಆತ್ಮಶಬ್ದಗಳು ಮನಸ್ಸನ್ನು ತಿಳಿಸುತ್ತೆ. ಆತ್ಮಶಬ್ದವು ಮನಸ್ಸು ಅನ್ನುವ ಅರ್ಥದಲ್ಲಿದೆ. ಜಿತೇಂದ್ರಿಯ ಸಮಭಿವ್ಯಾಹಾರಾತ್. ಸಮಭಿವ್ಯಾಹಾರ ಅಂದರೆ ಜೊತೆಯಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಆದ್ದರಿಂದ ಇದು ಒಂದು ಮುಖ್ಯವಾದ ವಾಕ್ಯಾರ್ಥವನ್ನು ನಿರ್ಣಯ ಮಾಡುವುದಕ್ಕೆ ಸಮಭಿವ್ಯಾಹಾರ ಅನ್ನೋದು ಒಂದು ಮುಖ್ಯವಾದ ವಿಷಯವನ್ನು ನಾವು ಇದರಲ್ಲಿ ಮೀಮಾಂಸೆಯಲ್ಲಿಯೂ ಇದರಲ್ಲಿ ತಿಳಿಸ್ತಾರೆ. ಮೀಮಾಂಸಾ ಶಾಸ್ತ್ರದಲ್ಲಿ ಸಮಭಿವ್ಯಾಹಾರ ಅಂದರೆ ಅದರ ಜೊತೆಯಲ್ಲಿ ಹೇಳಲ್ಪಟ್ಟಿರೋದು. ಎರಡು ಶಬ್ದಗಳ ಜೊತೆಯಲ್ಲಿ ಹೇಳಿದರೆ ಅದೆರಡಕ್ಕೂ ಒಂದು ಸಂಬಂಧ ಇರಬೇಕು. ವಾಕ್ಯದಲ್ಲಿ ಯಾವಾಗಲೂ ಒಂದು ಆಕಾಂಕ್ಷೆ ಮೊದಲಾದದ್ದೆಲ್ಲ ಇರುತ್ತೆ. ಆದ್ದರಿಂದ ಅದಕ್ಕೆ ಯೋಗ್ಯತೆ, ಆಕಾಂಕ್ಷೆ, ಆಸಕ್ತಿ ಮೊದಲಾದದ್ದೆಲ್ಲ ವಾಕ್ಯಗಳಲ್ಲಿ ಇರುತ್ತೆ. ಅದೆಲ್ಲ ಇರುವುದರಿಂದಲೇ ವಾಕ್ಯವು ಒಂದು ಸರಿಯಾದ ಅರ್ಥವನ್ನು, ಅಂತಹ ವಾಕ್ಯವೇ ಸರಿಯಾದ ಅರ್ಥವನ್ನು ಕೊಡೋಕ್ಕೆ ಸಾಧ್ಯ. ಆಗ ಯೋಗ್ಯತೆ, ಆಕಾಂಕ್ಷೆ ಮೊದಲಾದ ಕಾರಣಗಳಿಂದ ಸಮಭಿವ್ಯಾಹಾರ ಜೊತೆಯಲ್ಲಿ ಹೇಳಲ್ಪಟ್ಟಿರುವುದಕ್ಕೆ ಜಿತೇಂದ್ರಿಯ ಹಾಗೆ ವಿಜಿತಾತ್ಮ ಜೊತೆಯಲ್ಲಿ ಹೇಳಿರೋದು. ವಿಜಿತಾತ್ಮ, ವಿಶುದ್ಧಾತ್ಮ, ವಿಜಿತಾತ್ಮ, ಜಿತೇಂದ್ರಿಯ. ಇಂದ್ರಿಯಗಳನ್ನು ಗೆದ್ದವನು ಅನ್ನುವ ಅರ್ಥದಲ್ಲಿ ಬರುವ ಈ ಶಬ್ದದ ಜೊತೆ ಇರುವ ವಿಜಿತಾತ್ಮ ಅನ್ನೋದು ಮನಸ್ಸನ್ನು ಗೆದ್ದವನ ವಿಷಯವನ್ನು ತಿಳಿಸುತ್ತೆ. ಅಂದ ಸಮಭಿವ್ಯಾಹಾರ ಅನ್ನೋದು ಇಲ್ಲಿ. ಆದ್ದರಿಂದ ಆ ಒಂದು ದೃಷ್ಟಿಯಿಂದ ಆತ್ಮಶಬ್ದವು ಮನಸ್ಸನ್ನು ತಿಳಿಸುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಯೋಗ ಯುಕ್ತ ಇತಿ ಅನೇನೈವ ಸಿದ್ಧ ವಿಶುದ್ಧ ಮನಸ್ತ್ವೇ ಹೇತು ಶಾಸ್ತ್ರೀಯ ಇತ್ಯಾದಿನ ಉಚ್ಯತೆ. ಯೋಗಯುಕ್ತ, ಯೋಗಯುಕ್ತನಾದವನಿಗೆ ಮನಸ್ಸು ಶುದ್ಧವಾಗಿರುತ್ತೆ. ವಿಶುದ್ಧ ಆತ್ಮ ಅನ್ನೋದಕ್ಕೆ ಏನು ಕಾರಣ ಅಂದರೆ ಯೋಗಯುಕ್ತನಾಗಿರೋದ್ರಿಂದ ವಿಶುದ್ಧ ಆತ್ಮ, ವಿಶುದ್ಧ ಆತ್ಮನಾದ್ದರಿಂದ ವಿಜಿತಾತ್ಮ, ವಿಜಿತಾತ್ಮ ಆದ್ದರಿಂದ ಜಿತೇಂದ್ರಿಯ. ಹೀಗೆ ಇರುವಂತಹವನು ಸರ್ವಭೂತಾತ್ಮ ಆಗ್ತಾನೆ. ಎಲ್ಲರಲ್ಲಿಯೂ ಇರುವ ಆತ್ಮನು ತನ್ನಲ್ಲಿರುವ ಆತ್ಮನನ್ನು ಒಂದೇ ಆಕಾರ ಅನ್ನುವುದನ್ನು ತಿಳಿತಾನೆ. ಇಲ್ಲಿ ಶಾಸ್ತ್ರೀಯವಾದ ಕರ್ಮಗಳು ಎಲ್ಲ ಕೂಡ ಗೀತೆಯಲ್ಲಿ ಹೇಳುವ ಪೂರ್ಣವಾಗಿ ಗೀತೆಯಲ್ಲಿ ಹೇಳುವಂತಹ ಉಪದಿಷ್ಟವಾದ ಎಲ್ಲ ಉಪದೇಶಗಳಿಗೂ ಕೂಡ ವಿಷಯ ಶಾಸ್ತ್ರೀಯ ಕರ್ಮಗಳೇ. ಸತ್ವ, ರಜಸ್ಸು, ತಮಸ್ಸು ವಿಭಾಗ ಎಲ್ಲ ಬರುತ್ತೆ ಮುಂದೆ, ಗುಣ ವಿಭಾಗ ಮೊದಲದೆಲ್ಲ ಎಲ್ಲಕ್ಕೂ ವಿಷಯವಾದದ್ದು ಶಾಸ್ತ್ರೀಯ ಕರ್ಮಗಳೇ. ಆದ್ದರಿಂದ ಶಾಸ್ತ್ರಕ್ಕೆ ಹೊರಗಡೆ ಪಟ್ಟಿರೋದೆಲ್ಲ ಶಾಸ್ತ್ರಂ ಆಸುರಂ ಕೃತ್ಸ್ನಂ ಅಂತ ಹೇಳಿದ ಹಾಗೆ ಅದು ವಿಷಯವಾಗುವುದಿಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ಶಾಸ್ತ್ರೀಯ ಕರ್ಮಗಳು, ವೇದದಲ್ಲಿ ಹೇಳಲ್ಪಟ್ಟಿರುವಂಥದ್ದು, ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಆ ಶಾಸ್ತ್ರೀಯೇ ಪರಮಪುರುಷ ಆರಾಧನೆ ರೂಪೇ ವಿಶುದ್ಧೇ ಕರ್ಮಣಿ. ಆ ಕರ್ಮಗಳಿಗೆ ಶುದ್ಧಿ ಹೇಗೆ ಬರುತ್ತೆ ಅಂದರೆ ಎಲ್ಲವೂ ಪರಮಪುರುಷನ ಆರಾಧನಾ ರೂಪವಾದದ್ದು ಅನ್ನುವ ದೃಷ್ಟಿಯಲ್ಲಿ ಬರುತ್ತೆ. ಪೂರ್ವಕಾಂಡದಲ್ಲಿ ಹೇಳುವ ವೇದದಲ್ಲಿ ಎಲ್ಲ ಕರ್ಮಗಳು ಭಗವಂತನ ಆರಾಧನವನ್ನು ತಿಳಿಸುತ್ತೆ. ಆರಾಧನಾ ರೂಪ, ಆರಾಧನದಿಂದ ಆರಾಧಿಸುವ ಆರಾಧ್ಯನ ಸ್ವರೂಪ ಉತ್ತರಕಾಂಡದಲ್ಲಿ ಬರುತ್ತೆ. ಜ್ಞಾನಕಾಂಡ, ಉಪನಿಷತ್ತುಗಳಲ್ಲಿ ವೇದದಲ್ಲಿ ಎರಡು ಭಾಗ, ಕರ್ಮಕಾಂಡ, ಜ್ಞಾನಕಾಂಡ. ಕರ್ಮಕಾಂಡವು ಆರಾಧನಾ ಸ್ವರೂಪವನ್ನು ತಿಳಿಸುತ್ತೆ. ಎಲ್ಲ ಕರ್ಮಗಳು ಅವನ ಆರಾಧನಾ ರೂಪವೇ. ಆರಾಧನೆಯಿಂದ ಆರಾಧ್ಯನಾದ ಪರಮ ಪುರುಷನ ಸ್ವರೂಪ ಉತ್ತರಕಾಂಡದಲ್ಲಿ, ಜ್ಞಾನಕಾಂಡದಲ್ಲಿ ತಿಳಿಸುತ್ತೆ. ಆದ್ದರಿಂದ ಈ ವೇದ ಸಮಗ್ರವಾಗಿ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡುತ್ತೆ ಅನ್ನುವಾಗ ಆ ರೀತಿ ಅರ್ಥವು ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಶಾಸ್ತ್ರೀಯ ಕರ್ಮಗಳನ್ನು ಮಾಡುವುದನ್ನೆಲ್ಲ ಅವನು ಪರಮಪುರುಷನ ಆರಾಧನಾ ರೂಪವಾಗಿಯೇ ಒಬ್ಬ ಕರ್ಮಯೋಗಿ ಮಾಡ್ತಾನೆ. ಆದ್ದರಿಂದ ವಿಶುದ್ಧಿ ಅಂದರೆ ಏನು ಅಂದರೆ ರಜಸ್ತಮೋ ನಿವೃತ್ತಿ ಮೂಲ, ರಾಗದ್ವೇಷಾದಿ ಕಷಾಯ ನಿವೃತ್ತಿಶ್ಚ. ಎಲ್ಲ ರಜಸ್ಸು, ತಮಸ್ಸು ಮೊದಲಾದ ಮನಸ್ಸಿನ ವೃತ್ತಿಗಳು ಯಾವುದು ಇದೆಯೋ ಅದರಿಂದ ಉಂಟಾಗುವಂತಹ ರಾಗದ್ವೇಷ ಮೊದಲಾದ ಕಷಾಯಗಳೆಲ್ಲ ನಿವೃತ್ತಿಯಾಗುತ್ತೆ ಅಂತ ಅರ್ಥ. ಅದನ್ನು ಮೂಲವಾಗಿ ಹೊಂದಿರುತ್ತೆ. ಅಂದರೆ ಸತ್ವವು ಅತ್ಯಧಿಕವಾಗಿ ಹೊಂದಿರ್ತಾನೆ ಅವನು ಕರ್ಮಯೋಗಿ ಅಂತ ಅರ್ಥ. ಪ್ರಾಗ್ ಸಮರ್ಥಿತಂ ಸ್ಮಾರಯತಿ ಸ್ವಾಭ್ಯಸ್ತೆ ಕರ್ಮಣಿ. ಹಿಂದೆ ಅದು ಬಹಳವಾಗಿ ಹೇಳಲ್ಪಟ್ಟಿತು. ಅನೇಕ ಕಾಲದಿಂದ ನಮಗೆ ಕರ್ಮವನ್ನು ಮಾಡಿಯೇ ಅಭ್ಯಾಸವಾಗಿದೆ. ಆದ್ದರಿಂದ ಕರ್ಮವನ್ನು ಮಾಡೋದು ಸುಲಭ. ಅದೇ ಇಲ್ಲಿ ಸ್ವಾಭ್ಯಸ್ತೆ ಕರ್ಮಣಿ ಅಂತ ಹೇಳ್ತಾರೆ. ಸ್ವಾಭ್ಯಸ್ತೆ ಕರ್ಮಣಿ ವ್ಯಾಪೃತ ಮನಸ್ವೇನ, ಅದರಲ್ಲಿಯೇ ವ್ಯಾಪಾರವನ್ನು ಉಳ್ಳವನಾಗಿ, ವ್ಯಾಪೃತ ಮನಸ್ವೇನ ಪ್ರಧಾನಸ್ಯ ಮನೋನಿಗ್ರಹಸ್ಯ ವಕ್ತುಂ ಉಚಿತತ್ವಾತ್. ವಿಜಿತ ದೇಹ ಇತಿ ಪರವ್ಯಾಖ್ಯಾನಂ ಮಂದಂ. ವಿಜಿತ ದೇಹ ಅಂತ ವ್ಯಾಖ್ಯಾನ ಮಾಡ್ತಾರೆ ಇಲ್ಲಿ. ಅದರಿಂದ ಅದು
ವಿಜಿತಾತ್ಮಗೆ ವಿಜಿತ ದೇಹ ಅನ್ನೋದು ಸರಿ ಇಲ್ಲ. ಯಾಕೆ ಅಂದರೆ ಇಂದ್ರಿಯಗಳನ್ನು ಜಯಿಸಬೇಕಾದರೆ ಮನಸ್ಸಿನ ನಿಗ್ರಹ ಬೇಕು. ಆದ್ದರಿಂದ ಇಲ್ಲಿ ವಿಜಿತ ಮನಾಹ ಅಂತ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿರೋದು ಇದು ಯುಕ್ತವಾಗಿದೆ ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಸರ್ವೇಂದ್ರಿಯ ಕೂಟಸ್ಥೆ, ಎಲ್ಲ ಇಂದ್ರಿಯಗಳಿಗೂ ಮೂಲವಾದದ್ದು ಅದು ಮನಸ್ಸು. ಅದನ್ನು ಗೆದ್ದರೆ ಮನಸ್ಸಿಜಿತೆ ಬಾಹ್ಯಾನಿ ಬಾಹ್ಯಾನಿ ಇಂದ್ರಿಯಾಂತರಾಣಿ ಜಿತಾನಿ ಭವಂತಿ ಅಭಿಪ್ರಾಯಣ ತಥೈವ. ಎಲ್ಲ ಇಂದ್ರಿಯಗಳು ಕೂಡ, ಇದು ಮನಸ್ಸು ಅನ್ನೋದು ಅಂತರಿಂದ್ರಿಯ, ಮಿಕ್ಕಿದೆಲ್ಲ ಇಂದ್ರಿಯಗಳು ಕೂಡ ಅದು ಜಯಿಸಿದ ಹಾಗೆ ಆಗುತ್ತೆ. ಆದ್ದರಿಂದ ತಥೈವ ಜಿತೇಂದ್ರಿಯ ಅಂತ ಭಾಷ್ಯಕಾರರು ಈ ಕಾರಣದಿಂದಲೇ ಇಂದ್ರಿಯಗಳನ್ನು ಜಯಿಸುವವನಾಗ್ತಾನೆ. ಸರ್ವಭೂತ ಇತ್ಯಾದಿ ಉಪಪಾದನಾಯ ಕರ್ತು ಇತಿ ಉಕ್ತಂ. ಕರ್ತು ಆತ್ಮನಃ ಯಾಥಾತ್ಮ್ಯಾನುಸಂಧಾನ ನಿಷ್ಠತೆಯ ಅಂತ ಹೇಳು. ಕರ್ತಾದವನು ಇವನು ಕರ್ಮಯೋಗದಲ್ಲಿ ನಿಷ್ಠನಾಗಿರುವವನು. ಅವನು ತನ್ನ ಆತ್ಮನ ಯಾಥಾತ್ಮ್ಯದ ಅನುಸಂಧಾನವನ್ನು ಮಾಡ್ತಾ ಇದ್ದಾನೆ ಕರ್ಮಯೋಗ ಮಾಡುವಾಗ. ಆ ಒಂದು ಕಾರಣದಿಂದ ಸರ್ವಭೂತ ಆತ್ಮ ಅಂದರೆ ಎಲ್ಲ ದೇವಾದಿಭೂತಾನಾಂ ಸರ್ವೇಷಾಂ ಆತ್ಮಭೂತ ಆತ್ಮ ಯಸ್ಯ ಅಸೌ ಸಹ ಭೂತಾತ್ಮ ಅಂತ ಹೇಳಿ. ಎಲ್ಲ ದೇವಾದಿ ದೇಹಗಳಲ್ಲಿ ಆತ್ಮನಾಗಿರುವ ಆತ್ಮ ಯಾರಿದಾನೋ ಅದೇ ಆತ್ಮನು, ಅದೇ ಆಕಾರವನ್ನು ಹೊಂದಿರುವವನು ನನ್ನ ಆತ್ಮನು ಕೂಡ ಅನ್ನೋದನ್ನು ತಿಳಿತಾನವನು. ಆದ್ದರಿಂದ ಸಮತ್ವ ಅನ್ನೋದು ಎಲ್ಲರಲ್ಲಿಯೂ ಇರುವ ಆತ್ಮನಿಗೆ ಸಮಾನವಾದ ಆಕಾರ ಅನ್ನೋದನ್ನು ಅವನು ತಿಳಿತಾನೆ. ಇಲ್ಲಿ ಪರಮಸ್ಯ ಭೂತಶಬ್ದಸ್ಯ ದೇಹ ಮಾತ್ರ ವಿಷಯತಾಂ ದೇವಾದಿದೇಹ ದ್ವಿತೀಯಸ್ಯ ಕ್ರಿಯಾತ್ಮಕ ವಿಗ್ರಹಂ ಚ ದರ್ಶಯತಿ. ಮೊದಲ ಭೂತ ಅನ್ನುವ ಶಬ್ದವು ದೇವ ಮೊದಲಾದ ದೇಹಗಳಲ್ಲಿ ಇರುವಂತಹ ಆತ್ಮರುಗಳನ್ನು ತಿಳಿಸುತ್ತೆ. ಎರಡನೆಯದು ಕ್ರಿಯಾತ್ಮತಾಂ. ಕ್ರಿಯೆ ಅಂತ ಹೇಳಿದ್ರೆ ಭೂ ಸತ್ತಾಯಾಮ್ ಅಂತ, ಆತ್ಮಭೂತ ಆತ್ಮವಾಗಿ ಇರುವಂತಹದ್ದು ಅಂತ ಅರ್ಥ. ಆತ್ಮವಾಗಿ ಇರುವ ಆತ್ಮವು ಸರ್ವಭೂತಗಳಲ್ಲಿಯೂ ಆತ್ಮಭೂತವಾಗಿರುವ ಆತ್ಮವು ಅಂದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಆತ್ಮನಾಗಿರುವ ಆತ್ಮ, ಎಲ್ಲ ಪ್ರಾಣಿಗಳಿಗೂ ಆತ್ಮನಾದ ಆತ್ಮ. ಹಾಗೆ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಭಿನ್ನಾನಾಂ ಐಕ್ಯಂ ಹಿ ವಿರುದ್ಧಂ ಆತ್ಮಯಾಥಾತ್ಮ್ಯಂ. ಇಲ್ಲಿ ಹೇಳುವಾಗ ಭೂತಾತ್ಮ ಅಂದರೆ ಎಲ್ಲ ಇರುವ ಆತ್ಮನು ತಾನು ಒಂದೇ ಅಂತ ತಿಳಿತಾನೆ ಅಂತ ಹೇಳಿದ್ರೆ, ಬೇರೆ ಎರಡನೇ ಆತ್ಮವೇ ಇಲ್ಲ, ನಾನೇ ಎಲ್ಲ ಪ್ರಾಣಿಗಳದ್ದು ಇದ್ದೀನಿ ಅಂತ ತಿಳಿತಾನ, ಎಲ್ಲ ಆತ್ಮಗಳು ಐಕ್ಯವನ್ನು ತಿಳಿತಾನ ಅಂದರೆ ಅದು ವಿರುದ್ಧವಾಗುತ್ತೆ. ಆದ್ದರಿಂದ ಇವನು ಆತ್ಮಯಾಥಾತ್ಮ್ಯವನ್ನು ಅನುಸಂಧಾನ ಮಾಡ್ತಿರುವವನು ದೇವ ಮೊದಲಾದವುಗಳ ಮತ್ತು ತನ್ನ ಆತ್ಮವು ಒಂದೇ ಆಕಾರವಾದ ಆತ್ಮ ಅನ್ನೋದನ್ನು ತಿಳಿತಾನೆ. ಆತ್ಮಯಾಥಾತ್ಮ್ಯ ಅನುಸಂಧಾನಸ್ಯ ಹಿ, ಅವನಿಗೆ ತಾನೇ ಹೀಗೆ ಅನುಭವ ಉಂಟಾಗುತ್ತೆ. ದೇವಾದೀನಾಂ ಸ್ವಸ್ಯ ಚ ಏಕಾಕಾರ ಆತ್ಮ. ನಿಜವಾಗಿ ಆತ್ಮದ ಯಾಥಾತ್ಮ್ಯವನ್ನು ತಿಳಿದವನಿಗೆ ವ್ಯತ್ಯಾಸ ಇರೋದಿಲ್ಲ. ಬೇರೆ ದೇಹಗಳಲ್ಲಿರುವ ಆತ್ಮವು ತಾನು ಬೇರೆ ಆಕಾರ ಅನ್ನೋದು ತಿಳಿಯೋದಿಲ್ಲ, ಎಲ್ಲರೂ ಒಂದೇ ಆಕಾರ ಅನ್ನೋದನ್ನು ತಿಳಿತಾನವನು. ಯಾಕೆ ಅಂದರೆ ದೇಹಾದಿ ರೂಪಗಳೆಲ್ಲ ಪ್ರಕೃತಿಯ ಪರಿಣಾಮ ವಿಶೇಷ. ಅದರಲ್ಲಿರುವ ಆತ್ಮನು ಎಲ್ಲರೂ ಒಂದೇ ಆಕಾರರು, ಎಲ್ಲರೂ ಜ್ಞಾನ ಸ್ವರೂಪರೇ ಅನ್ನೋದನ್ನು ತಿಳಿತಾನೆ. ಅದನ್ನು ಇಲ್ಲಿ ಹೇಳ್ತಾರೆ, ಅಯಂ ಅಭಿಪ್ರಾಯ ನತು ಸ್ವರೂಪೈಕ್ಯಂ ವಿಧೀಯತೆ. ಐಕ್ಯವು ಇಲ್ಲಿ ಸ್ವರೂಪ ಐಕ್ಯವಲ್ಲ. ಐಕ್ಯ ಅಂದರೆ ಏಕತ್ವ ಅನ್ನೋದು ಹೇಗೆ ನೋಡ್ತಾನೆ ಅಂದರೆ ಸಮಾನವಾದ ಆಕಾರ. ಸ್ವರೂಪ ಐಕ್ಯ ಅನ್ನೋದು ಹೇಳ್ತಾ ಇಲ್ಲ ಇಲ್ಲಿ. ತಸ್ಯ ಪ್ರತ್ಯಕ್ಷ ಅನುಮಾನ ಆಗಮ ಪೂರ್ವಾಪರ ವಿರುದ್ಧತ್ವಾತ್. ಪ್ರತ್ಯಕ್ಷ ಪ್ರಮಾಣದಿಂದಲೂ ವಿರೋಧ. ಯಾಕೆ ಅಂದರೆ ಬೇರೆಯವರ ಆಗುವ ಸುಖ ದುಃಖಗಳು ನಮಗೆ ಆಗ್ತಾ ಇಲ್ಲ, ನಮ್ಮ ಸುಖ ದುಃಖಗಳು ಅವ್ರಿಗೆ ಆಗ್ತಾ ಇಲ್ಲ. ಎಲ್ಲರಲ್ಲಿಯೂ ಒಬ್ಬನೇ ಆತ್ಮ ಇದ್ದರೆ ಎಲ್ಲರ ಸುಖ ದುಃಖವು ಒಬ್ಬನಿಗೆ ಆಗಬೇಕಾಗಿತ್ತು, ಎಲ್ಲರಿಗೂ ಆಗಬೇಕಾಗಿತ್ತು. ಆಗ ಇದು ಏಕಾತ್ಮವಾದವನ್ನು ಸ್ವಾಮಿ ದೇಶಿಕನ್ ತತ್ವಮುಕ್ತ ಕಲಾಪದಲ್ಲಿ ಬೇರೆಯಾಗಿ ಅದನ್ನೇ ಒಂದು ಶ್ಲೋಕದಲ್ಲಿ ನಿರಾಕರಣೆ ಮಾಡ್ತಾರೆ. ಏಕಾತ್ಮವಾದವಲ್ಲ, ಅನೇಕ ಆತ್ಮರುಗಳು ಇದ್ದಾರೆ. ಎಲ್ಲ ದೇಹದಲ್ಲಿಯೂ ಬೇರೆ ಬೇರೆ, ಪ್ರತಿ ಶರೀರಂ ಭಿನ್ನ ಪ್ರತಿ ಕ್ಷೇತ್ರಂ ಭಿನ್ನ. ಒಂದೊಂದು ಕ್ಷೇತ್ರದಲ್ಲಿಯೂ ಆತ್ಮಸ್ವರೂಪವನ್ನು ಹೇಳುವಾಗ ಆಳವಂದಾರು ಅದರ ಲಕ್ಷಣವನ್ನು ದೇಹೇಂದ್ರಿಯ ಮನಪ್ರಾಣಧೀಭ್ಯ ಅನ್ಯ ಅನನ್ಯ ಸಾಧನ
ಅವನು ಪ್ರತಿಕ್ಷೇತ್ರಂ ಭಿನ್ನ ಅಂತ ಹೇಳಿದ್ರು. ನಿತ್ಯೋ ವ್ಯಾಪಿ ಪ್ರತಿಕ್ಷೇತ್ರಂ ಆತ್ಮ ಭಿನ್ನ ಸ್ವತಃ ಸುಖಿ ಅನ್ನೋದು ಆತ್ಮನ ಲಕ್ಷಣ. ಇದನ್ನು ಶ್ರೀಭಾಷಿಕಾರರು ಕೂಡ ಶ್ರೀಭಾಷ್ಯದಲ್ಲಿ ಜೀವಾತ್ಮನ ಜಿಜ್ಞಾಸಾಧಿಕರಣದಲ್ಲಿ ಆಳವಂದಾರು ಹೇಳಿರುವ ಈ ಲಕ್ಷಣವನ್ನು ಹೇಳ್ತಾರೆ. ಅವರು ಹೇಳಿರುವ ಆತ್ಮಸಿದ್ಧಿಯಲ್ಲಿ ಹೇಳ್ತಾರೆ ಇದನ್ನು. ಆತ್ಮಸಿದ್ಧಿ ಎನ್ನುವ ಅವರ ಸಿದ್ಧಿತ್ರಯ ಗ್ರಂಥದಲ್ಲಿ ಜೀವಾತ್ಮನ ಲಕ್ಷಣವನ್ನು ಹೇಳ್ತಾರೆ ಯಾವನಾಚಾರ್ಯರು. ದೇಹೇಂದ್ರಿಯ ಮನಪ್ರಾಣ ಧೀಭ್ಯ ಅನ್ಯ ಅನನ್ಯ ಸಾಧನ ನಿತ್ಯ ವ್ಯಾಪಿ ಪ್ರತಿಕ್ಷೇತ್ರಂ ಆತ್ಮ ಭಿನ್ನ ಸ್ವತಃ ಸುಖಿ ಅನ್ನೋದು ಆತ್ಮನ ಲಕ್ಷಣ. ದೇಹ, ಇಂದ್ರಿಯ, ಮನಸ್ಸು, ಜ್ಞಾನ ಇವೆಲ್ಲದಕ್ಕಿಂತಲೂ ಬೇರೆಯಾದವನು. ಅವನ ಧರ್ಮಭೂತ ಜ್ಞಾನವು ಅವನಿಗಿಂತ ಬೇರೆ. ಅವನ ಸ್ವರೂಪ ಜ್ಞಾನ ಧರ್ಮಭೂತ ಜ್ಞಾನ. ಅದರಿಂದ ಅವನು ನನಗೆ ಜ್ಞಾನ ಉಂಟಾಗಿದೆ ಅಂತ ಹೇಳ್ತಾನೆ. ನನಗೆ ಹೊಸದಾದ ಜ್ಞಾನ, ಇವಾಗ ಈ ವಿಷಯದಲ್ಲಿ ಜ್ಞಾನ ಬಂತು ನನಗೆ. ಘಟ ಜ್ಞಾನವಾನ್ ಅಹಂ ಅಂತ ಹೇಳ್ತಾನೆ. ಘಟದ ಜ್ಞಾನ ನನಗೆ ಬಂತು ಇವಾಗ. ಘಟದ ವಿಷಯ ನಾನು ತಿಳಿದೆ ಅಂದಾಗ ಆ ಘಟದ ಜ್ಞಾನವು ಇವನು ಬೇರೆ, ನನಗೆ ಅದರ ಜ್ಞಾನ ಉಂಟಾಯಿತು ಅಂತ ಹೇಳ್ತಾನೆ. ದೇಹ, ಇಂದ್ರಿಯ, ಮನಸ್ಸು, ಪ್ರಾಣ, ಧೀಪ್ಯ ಅನ್ಯ ಎಲ್ಲದಕ್ಕಿಂತಲೂ ಬೇರೆಯಾದವನು. ಅನನ್ಯ ಸಾಧನ, ಆತ್ಮನ ಇರುವಿಕೆಗೆ ಇನ್ನೊಂದು ಪ್ರಮಾಣ ಬೇಕಾಗಿಲ್ಲ ಅವನಿಗೆ. ಅಹಂ ಅಹಂ ಅನ್ನೋದು ಎಲ್ಲರಿಗೂ ತಾನಾಗಿಯೇ ತೋರುತ್ತೆ. ಪ್ರತ್ಯಕ್ತ್ವ ಅಂತ ಅದಕ್ಕೆ ಹೆಸರು. ಸ್ವಸ್ಮೈ ಭಾಸಮಾನತ್ವಂ ಪ್ರತ್ಯಕ್ತ್ವಂ ಅಂತ. ಅದು ಅನನ್ಯ ಸಾಧನ. ಇನ್ನೊಂದು ಸಾಧನ ಬೇಡ ಅವನಿಗೆ, ಇನ್ನೊಂದು ಜ್ಞಾನ ಬೇಡ ಆತ್ಮ ಇರೋದು ತಿಳಿಯೋದಕ್ಕೆ. ಆತ್ಮಸ್ವರೂಪಾದಿ ವಿಷಯಗಳನ್ನು ತಿಳಿಯೋದಕ್ಕೆ ಆಮೇಲೆ ಬೇರೆ ಜ್ಞಾನವೂ ಬೇಕು, ಶಾಸ್ತ್ರದಿಂದ ತಿಳಿತಾನೆ. ಆದರೆ ತನ್ನ ಇರುವಿಕೆಯನ್ನು ತಿಳಿಯೋದಕ್ಕೆ ಬೇರೆ ಒಂದು ಸಾಧನ ಬೇಡ, ಅನನ್ಯ ಸಾಧನ. ನಿತ್ಯನಾದವನು, ಆದ್ಯಂತರಹಿತನಾದವನು. ವ್ಯಾಪಿ ಅಂದರೆ ದೇಹದಲ್ಲಿ ತನ್ನ ಧರ್ಮಭೂತ ಜ್ಞಾನದಿಂದ ದೇಹವನ್ನೆಲ್ಲ ವ್ಯಾಪಿಸ್ತಾನೆ ಒಂದು ಅರ್ಥ. ಇನ್ನೊಂದು ಎಲ್ಲ ಪ್ರಾಣಿಗಳಲ್ಲಿಯೂ ಇದ್ದಾನೆ. ಆದ್ದರಿಂದ ಅವನಿಲ್ಲದೆ ಇರೋ ಜಾಗವೇ ಇಲ್ಲ ಪ್ರಪಂಚದಲ್ಲಿ. ಅಂದರೆ ಎಲ್ಲ ಪ್ರಾಣಿಗಳಲ್ಲಿಯೂ ಆತ್ಮರುಗಳು ಇದ್ದಾರೆ. ಆದ್ದರಿಂದ ಅವನು ಎಲ್ಲ ಕಡೆಯೂ ಯಾವ ದೇಹದಲ್ಲಿ ಬೇಕಾದರೂ ಪ್ರವೇಶ ಮಾಡಬಹುದು, ಯಾವ ಜನ್ಮ ಬೇಕಾದರೂ ಬರ್ಬೋದು ಅವನಿಗೆ. ಎಷ್ಟೇ ಸೂಕ್ಷ್ಮವಾದ ಪ್ರಕೃತಿಯಲ್ಲಿಯೂ ಅವನು ಅದಕ್ಕಿಂತ ಸೂಕ್ಷ್ಮನಾಗಿದ್ದಾನೆ. ಆದ್ದರಿಂದಲೂ ಒಂದು ವ್ಯಾಪಿ. ಮೋಕ್ಷದಲ್ಲಿ ಅವನ ಧರ್ಮಭೂತ ಜ್ಞಾನ ಸರ್ವವ್ಯಾಪಿ ಆಗುತ್ತೆ, ಹಾಗೂ ಅವನಿಗೆ ವ್ಯಾಪಿ ಅಂತ ಹೇಳಲ್ಪಟ್ಟಿದೆ. ಪ್ರತಿಕ್ಷೇತ್ರಂ ಭಿನ್ನ, ಒಂದೊಂದು ಶರೀರದಲ್ಲೂ ಬೇರೆ ಬೇರೆ ಆತ್ಮರುಗಳಿದ್ದಾರೆ. ಸ್ವತಃ ಸುಖಿ, ತಾನು ಅನುಕೂಲ ಅನ್ನೋದು ನೇರವಾಗಿ ತಿಳಿತಾನೆ. ನಮ್ಮ ಆತ್ಮಸ್ವರೂಪ ನಮಗೆ ಅನುಕೂಲವಾಗಿದೆ, ಅದು ಅವನು ನೇರವಾಗಿ ತಿಳಿತಾನೆ. ಸ್ವತಃ ಸುಖಿ. ಹೀಗೆ ಆತ್ಮನ ಲಕ್ಷಣ ಹೇಳುವಾಗ ಇಲ್ಲಿ ಇದು ಪ್ರಮಾಣಪೂರ್ವಕವಾಗಿ ಸ್ಥಾಪಿತವಾದ ವಿಷಯ. ಆದ್ದರಿಂದ ಪ್ರತ್ಯಕ್ಷವಾಗಿ ಸುಖ ದುಃಖಗಳು ಒಬ್ಬೊಬ್ಬರಿಗೂ ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಬೇರೆ ಆತ್ಮ ಇದ್ದಾನೆ ಅಂತ ತಿಳಿತೀವಿ, ಅದರಿಂದಲೇ ತಿಳಿಯುತ್ತೆ. ಮತ್ತು ಅನುಮಾನದಿಂದ ತಿಳಿಯುವಾಗಲೂ ಹಾಗೆಯೇ ಇನ್ನೊಬ್ಬರ ಸುಖ ದುಃಖಗಳನ್ನು ನಾವು ಊಹೆ ಮಾಡಬಹುದು. ಅವರಿಗೆ ಒಂದು ಜ್ಞಾನ ಬಂದಿದೆ ಅಂದರೆ ಅವ್ರಿಗೆ ತಿಳಿಬಹುದು, ನಮಗೆ ಆ ಜ್ಞಾನ ಇಲ್ಲದೆ ಇರ್ಬೋದು, ಅವರಿಗಿರ್ಬಹುದು. ಅವರಿಗಿರುವ ಜ್ಞಾನ ನಮಗೆ ನಮ್ಮ ಧರ್ಮಭೂತ ಜ್ಞಾನದಿಂದ ಅನುಮಾನ ಮಾಡಿ ತಿಳಿತೀವಿ. ಬೇರೆ ದೇಹದಲ್ಲಿ ಆತ್ಮ ಇದ್ದಾನೆ ಇನ್ನೊಬ್ಬ ಅನ್ನೋದು ತಿಳಿಯುತ್ತೆ. ಅವನ ಚಟುವಟಿಕೆಗಳಿಂದಲೂ, ಅವನ ಜ್ಞಾನ, ಅವನ ವ್ಯವಹಾರಗಳಿಂದ ಎಲ್ಲ ಊಹೆ ಮಾಡಿ ತಿಳಿಬಹುದು ಈ ದೇಹದಲ್ಲಿ ಇನ್ನೊಬ್ಬ ಆತ್ಮ ಇರಬೇಕು ಅಂತ ಹೇಳಿಬಿಟ್ಟು. ಹಾಗೆಯೇ ಆಗಮಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಏಕಃ ಬಹೂನಾಂ ನಿತ್ಯಾನಾಂ ಚೇತನಾನಾಂ ಕಾಮಾನ್ ಏಕಃ ನಿತ್ಯಃ ಚೇತನಃ ಯಃ ವಿದಧಾತಿ. ಪರಮಾತ್ಮ ಒಬ್ಬ ಎಲ್ಲ ಆತ್ಮರುಗಳ ಎಲ್ಲ ಪುರುಷಾರ್ಥಗಳನ್ನು ಕೂಡ ಅವನು ಅನುಗ್ರಹ ಮಾಡ್ತಾನೆ ಅನ್ನೋದು. ಅನೇಕ ಆತ್ಮರುಗಳಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಪ್ರಮಾಣಗಳಿದೆ. ಪೂರ್ವಾಪರ ವಿರುದ್ಧ, ಇಲ್ಲಿಯೇ ಪೂರ್ವಾಪರ ವಿರುದ್ಧ, ಇಲ್ಲಿಯೂ ಕೂಡ ಅನೇಕ ಕಡೆ ಸ್ಪಷ್ಟವಾಗಿ ಇಲ್ಲಿ ಹಿಂದೆ ಮುಂದಿನ ಶ್ಲೋಕಗಳನ್ನೆಲ್ಲ ನೋಡಿದ್ರೆ ಆತ್ಮಭೂತ್ವ ಅನ್ನೋದು ಚೆನ್ನಾಗಿ ತಿಳಿದು ಬರುತ್ತೆ. ಆರಂಭದಲ್ಲಿಯೇ ಆರಂಭದಲ್ಲಿ ಬಂದಾಗ ನೇಮೆ ಪ್ರಜಾಹ ಎಲ್ಲ ಹೇಳಿ ಆರಂಭದ ಒಂದು ಶಾಸ್ತ್ರವು ಆರಂಭವಾಗುವ ನೇಹ ವಿಕ್ರಮನಾಶೋಸ್ತಿ ಆತ್ಮಸ್ವರೂಪವನ್ನು 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಆರಂಭಿಸ್ತಾರೆ. 2ನೇ ಶ್ಲೋಕದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿಂದ ಆತ್ಮಸ್ವರೂಪ ಆರಂಭವಾಗುವ ಶ್ಲೋಕದಲ್ಲಿಯೇ ಅನೇಕತ್ವವು ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ
ಸರ್ವೇ ವಯಮತಃ ಪರಂ ಸರ್ವೇ ವಯಂ ನ ತ್ವೇವ ಅಹಂ ಅಹಂ ತ್ವಂ ಸರ್ವೇ ವಯಂ. ಹಾಗೆಯೇ ಜನಾಧಿಪಾಹ ಇಮೇ ಜನಾಧಿಪಾಹ ಇದೆಲ್ಲ ಹೇಳಿರುವ ಶಬ್ದಗಳು ಆತ್ಮಬಹುತ್ವವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಅಂತ ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಭಾಷಿಕಾರರು ಸ್ಥಾಪನೆ ಮಾಡಿದ್ರು. ಆರಂಭದಲ್ಲಿಯೇ ಬರುವಾಗ 12ನೆಯ ಶ್ಲೋಕ 2ನೇ ಅಧ್ಯಾಯದಲ್ಲಿ ಅಲ್ಲಿಂದ ಆರಂಭ ಶಾಸ್ತ್ರ. ಅಲ್ಲಿಯೇ ಸ್ಪಷ್ಟವಾಗಿ ನತ್ವೇವಾಹಂ ಜಾತುನಾಸಂ ಶ್ಲೋಕದಲ್ಲಿ ಆತ್ಮಬಹುತ್ವವು ಸ್ಥಾಪಿತವಾಗಿದೆ. ಆದ್ದರಿಂದ ಇಲ್ಲಿ ಎಲ್ಲಕ್ಕೂ ಕೂಡ ಇದು ವಿರೋಧವಾಗುತ್ತೆ. ಆತ್ಮೈಕ್ಯ ಸ್ವರೂಪೈಕ್ಯ ಅನ್ನೋದು ಸ್ಪಷ್ಟವಾಗಿ ಎಲ್ಲಿಯೂ ಹೇಳಿಲ್ಲ. ಸ್ವರೂಪೈಕ್ಯವಿಲ್ಲ, ಆತ್ಮಬಹುತ್ವವೇ ತತ್ವ. ಆದ್ದರಿಂದ ಇಲ್ಲಿ ಆದರೆ ಎಲ್ಲರೂ ಏಕಾಕಾರ ಅನ್ನೋದು ಕೂಡ ಹೇಳಲ್ಪಟ್ಟಿದೆ. ಎಲ್ಲರೂ ಜ್ಞಾನಕಾರರೇ, ಆದ್ದರಿಂದ ಆತ್ಮರು ಎಲ್ಲರೂ ಜ್ಞಾನಕಾರರು. ಕಿಂತ್ವೇ ಏಕಾಕಾರತ್ವಂ, ಎಲ್ಲರಿಗೂ ಕೂಡ ಜ್ಞಾನಕಾರತ್ವ. ಯಥಾ ಸರ್ವಸ್ಮಿನ್ ಗೃಹೇ ವರ್ತಮಾನೋ ವ್ರೀಹಿ ಅಯಮಯಮ ಇತ್ಯೇವ ಇತಿ ಉಕ್ತಃ. ಇಲ್ಲಿ ಒಂದು ಎಲ್ಲರ ಮನೆಯಲ್ಲೂ ಇಲ್ಲುವ ಅಕ್ಕಿಯನ್ನು ನೋಡಿಬಿಟ್ಟು ಅಯಮಯಮ ಏಕೋ ವ್ರೀಹಿ ಅಂತ ಪ್ರಯೋಗ ಹೇಳ್ತೀವಿ. ಇದು ಅಕ್ಕಿಯು, ಇದು ಅಕ್ಕಿಯೇ, ಇದು ಅಕ್ಕಿಯೇ, ಇದು ಅಕ್ಕಿಯೇ ಅಂದರೆ ಒಂದು ಅಕ್ಕಿ ಇಲ್ಲ, ಅಲ್ಲಿ ಒಬ್ಬೊಬ್ಬರ ಮನೇಲಿ ಇರೋದು ಬೇರೆ ಬೇರೆ ಅಕ್ಕಿ ಇದೆ. ವ್ರೀಹಿಗಳು ಬೇರೆ ಬೇರೆಯಾಗಿದೆ. ಎಲ್ಲಕ್ಕೂ ವ್ರೀಹಿ ಅಂತಾನೆ ಹೆಸರು, ಜಾತಿವಾಚಕ ಅದು. ಆದ್ದರಿಂದ ಆ ವ್ರೀಹಿ ಜಾತಿಗೆ ಸೇರಿದ ಅನೇಕ ಪದಾರ್ಥಗಳು ಬೇರೆ ಬೇರೆ ಇದೆ. ಆತ್ಮಜಾತಿಗೆ ಸೇರಿದ ಆತ್ಮರುಗಳು ಅನೇಕರಿದ್ದಾರೆ ಭಿನ್ನರಾಗಿ. ಒಂದೊಂದು ದೇಹದಲ್ಲಿಯೂ ಒಬ್ಬ ಆತ್ಮ ಇದ್ದಾನೆ. ಎಲ್ಲರೂ ಒಂದೇ ಜಾತಿಗೆ ಸೇರಿದ ಆತ್ಮತ್ವ ಅನ್ನುವ ಜಾತಿಗೆ ಸೇರಿದವರು, ಜೀವಾತ್ಮ ಅನ್ನುವ ಜಾತಿಗೆ ಸೇರಿದವರು. ಅವರ ಆಕಾರವೆಲ್ಲವೂ ಒಂದೇ ರೀತಿಯಾಗಿದೆ ಅಂತ ಹೇಳೋ ಹಾಗೆ ಇಲ್ಲಿ ಏಕತ್ವ ಅಂತ ಹೇಳಿರೋದು ಆ ರೀತಿಯಲ್ಲಿ ಅರ್ಥ. ತಜ್ಜಾತೀಯತ್ವ ಮುಕ್ತಂ, ಆ ಜಾತಿಗೆ ಸೇರಿದ್ದು ಅನ್ನೋದನ್ನು ತಿಳಿಸುತ್ತೆ. ಮುಕ್ತಂ ಭವತಿ ತತ್ವತ್ ಅತ್ರಾಪಿ ಸರ್ವಸ್ಮಿನ್ ದೇಹೇ ವರ್ತಮಾನಃ ಅಯಮಯಮೇವ ಆತ್ಮ ಇತಿ ಪ್ರಯೋಗೋಪಿ. ಎಲ್ಲ ದೇಹದಲ್ಲೂ ಇರುವನು ಇವನು ಆತ್ಮನೇ, ಇವನು ಆತ್ಮನೇ, ಇವನು ಆತ್ಮನೇ. ಅದು ಕೂಡ ದೇಹಾಂತರವರ್ತಿನಾಂ ಅಸ್ಯ ಚ ಆತ್ಮನಃ ಸಮಾನತ್ವ ಮುಕ್ತಂ ಭವತಿ. ಸಿಮಿಲ್ಯಾರಿಟಿ ಅಷ್ಟೇ, ಸಮಾನತ್ವ, ಈಕ್ವಾಲಿಟಿ, ಸಿಮಿಲ್ಯಾರಿಟಿ ಅನ್ನೋದು ಅಷ್ಟೇ ಹೊರತು ಐಕ್ಯವಲ್ಲ, ಸ್ವರೂಪ ಐಕ್ಯವಲ್ಲ. ಅದಕ್ಕೆ ಇಲ್ಲಿ ಇನ್ನೊಂದು ಆಕ್ಷೇಪವನ್ನು ಹಾಕ್ತಾರೆ ಸ್ವಾಮಿ ದೇಶಿಕನ್. ನಾನು ಸಮಾನತ್ವಮಪಿ ಪ್ರತ್ಯಕ್ಷಾದಿ ವಿರುದ್ಧಂ. ಪ್ರತ್ಯಕ್ಷದಲ್ಲಿ ನಮಗೆ ತಿಳಿಯೋದಿಲ್ವಲ್ಲ, ಪ್ರತ್ಯಕ್ಷ ಮೊದಲಾದ ಪ್ರಮಾಣಗಳಲ್ಲಿ ಸಮಾನ ಅಂತ ಹೇಗೆ ತಿಳಿಯೋದು? ಎಲ್ಲರೂ ಆತ್ಮ ಆದ ಜ್ಞಾನಾಕಾರ ಅನ್ನೋದು ಹೇಗೆ ತಿಳಿಯುತ್ತೆ ನಮಗೆ? ಯಾವ ಪ್ರಮಾಣದಿಂದ? ಯಾಕೆ ಪ್ರತ್ಯಕ್ಷವಾಗಿ ವಿರೋಧವಾಗಿ ತಿಳಿಯುತ್ತೆ, ಬೇರೆ ಅಂತಲೇ ತಿಳಿತಾ ಇದೆ. ದೇವ ತಿರಿಯ ಬ್ರಾಹ್ಮಣ ಕ್ಷತ್ರಿಯ ಬ್ರಹ್ಮಚಾರಿ ಗೃಹಸ್ಥ ಪಂಡಿತ ಪಂಡಿತ ಶಕ್ತ ಅಶಕ್ತ ಧನಿಕ ದರಿದ್ರ ಸ್ಥವಿರ ತರುಣಾದಿ ನಿರವಧಿಕ ವೈಷಮ್ಯ ನಿರ್ಭರತ್ವಾತ್ ಆತ್ಮನಾಂ ಅಂದರು. ಇದೆಲ್ಲ ವೈಷಮ್ಯ ಇದೆಯಲ್ಲ ಲೋಕದಲ್ಲಿ, ಎಷ್ಟು ವೈಷಮ್ಯಗಳಿದೆ ಇಲ್ಲಿ ಎಲ್ಲವನ್ನು ತಿಳಿಸ್ತಾರೆ. ಇಲ್ಲಿ ಧೈರ್ಯ ದೇವ ತಿರಿಯಕು ಬ್ರಾಹ್ಮಣ ಜಾತಿಗಳೇನು ಇದೇನು, ಆಶ್ರಮಗಳು ಬೇರೆ, ಬ್ರಹ್ಮಚಾರಿ ಗೃಹಸ್ಥ, ಜ್ಞಾನದಲ್ಲಿ ವೈಷಮ್ಯ, ಪಂಡಿತ ಶಕ್ತಿಯಲ್ಲಿ ವೈಷಮ್ಯ, ಶಕ್ತ ಅಶಕ್ತ, ಧನಿಕ ಅಧನಿಕ ದರಿದ್ರ ಮೊದಲಾದದ್ದು, ವಯಸ್ಸಿನಲ್ಲಿ ವೈಷಮ್ಯ, ಸ್ಥವಿರ ತರುಣ, ಈ ರೀತಿ ಒಂದೊಂದು ವಿಷಯದಲ್ಲೂ ವೈಷಮ್ಯವೇ ಕಂಡು ಬರ್ತಾ ಇದೆ ಲೋಕದಲ್ಲಿ. ಎಲ್ಲ ಇರುವಾಗ ಎಲ್ಲ ಏಕಾಕಾರ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಪ್ರಯೋಗವನ್ನು ತೋರಿಸ್ತಾರೆ. ಶ್ರುತಿಯಲ್ಲಿ ಒಂದು ಪ್ರಯೋಗವಿದೆ, ಬ್ರಾಹ್ಮಣೋ ಯಜೇತ ಅಂತ ಹೇಳಿದೆ. ಇತ್ಯಾದಿ ಆತ್ಮಪರ್ಯಂತ ಶಾಸ್ತ್ರೀಯ ಪ್ರಯೋಗೋಪಿ ಭಜ್ಯೇತ. ಇದು ಬ್ರಾಹ್ಮಣೋ ಯಜೇತ ಅಂತ ಹೇಳಿರೋದು ಬರೀ ದೇಹಕ್ಕಲ್ಲ, ವೈಷಮ್ಯ ಹೇಳಿಲ್ಲ, ಬರೀ ದೇಹಕ್ಕೆ ಅಷ್ಟೇ, ಆತ್ಮನಿಲ್ಲ ಅಂತ ಹೇಳಿದ್ರೆ. ಬ್ರಾಹ್ಮಣೋ ಯಜೇತ ಅಂತ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ಅನ್ನೋ ವೈಷಮ್ಯ ಆಗಬೇಕು. ಎಲ್ಲರೂ ಆತ್ಮರುಗಳಲ್ಲ, ಒಂದೇ ಆಕಾರವಲ್ಲ, ಎಲ್ಲರಿಗೂ ಯಾಕೆ ಹೇಳಬಾರ್ದು ಅನ್ನೋದು ಒಂದು ಪ್ರಶ್ನೆ. ಬ್ರಾಹ್ಮಣೋ ಯಜೇತ ಅಂತ ಹೇಳಿ ಶರೀರ ಸಂಬಂಧ ಇರೋದ್ರಿಂದ ಅದು ಇದ್ದೇ ಇರುತ್ತೆ ಅನ್ನೋದು ಬ್ರಹ್ಮಸೂತ್ರದಲ್ಲೇ ಇದನ್ನು ಸ್ಥಾಪನೆ ಮಾಡ್ತಾರೆ. ದೇವತಾಧಿಕರಣದಲ್ಲಿ ಇದು ಕೂಡ ಬರುತ್ತೆ, ಅಲ್ಲಿಯೇ ಅದನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನು ಅಪಶೂತ್ರಾಧಿಕರಣ ಅಂತ ಅಲ್ಲಿ ಬರುವಾಗಲೂ ಹಾಗೆಯೇ ಒಂದೊಂದು ಇದರಲ್ಲಿಯೂ ವ್ಯತ್ಯಾಸವಿದೆ. ಜಾತಿ ಅನ್ನೋದೆಲ್ಲ ದೇಹದ ಸಂಬಂಧ ಇರುವವರೆಗೂ ಕರ್ಮದಿಂದ ಉಂಟಾಗಿದ್ದರಿಂದ ಅದು ಇದ್ದೇ ಇರುತ್ತೆ. ಅದು ಆತ್ಮನ ಆಕಾರದಲ್ಲಿ ಭಿನ್ನತ್ವ ಅನ್ನೋದನ್ನು ತಿಳಿಸೋದಿಲ್ಲ. ಅದನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದನ್ನು. ಆದ್ದರಿಂದ ಇದೆಲ್ಲ ಬ್ರಾಹ್ಮಣೋ ಅಜೇತ ಮೊದಲಾದದೆಲ್ಲ ಆತ್ಮಪರ್ಯಂತವಲ್ಲ. ಈ ಶಾಸ್ತ್ರೀಯ ಪ್ರಯೋಗವಿದೆ, ಇದರ ಕೆಲ ವಿರೋಧ ಬರುತ್ತಲ್ಲ. ಅಂದರೆ
ಅದಕ್ಕೆ ಹೇಳ್ತಾರೆ ದೇವಾದಿ ವೈಷಮ್ಯಂ ಪ್ರಾಮಾಣಿಕಮೇವ. ನಾವು ಅದು ಇಲ್ಲ ಅಂತ ಹೇಳೋದಿಲ್ಲ, ಸುಳ್ಳಲ್ಲ. ದೇವ ಮನುಷ್ಯ ಅನ್ನೋ ವೈಷಮ್ಯವು ಸುಳ್ಳಲ್ಲ. ಸ್ಥವಿರ, ತರುಣ, ಶಕ್ತ, ಅಶಕ್ತ, ಧನಿಕ, ಇದೆಲ್ಲ ಪ್ರಾಮಾಣಿಕವೇ, ಯಾವುದು ಸುಳ್ಳಲ್ಲ. ಇದೆಲ್ಲ ಮಿಥ್ಯೆ ಅಲ್ಲ. ಪಂಡಿತ, ಅಪಂಡಿತ, ಬ್ರಹ್ಮಚಾರಿ, ಕ್ಷತ್ರಿಯ, ಇದೆಲ್ಲವೂ ಕೂಡ ಸತ್ಯವೇ, ಎಲ್ಲವೂ ಪ್ರಾಮಾಣಿಕವೇ. ಎಲ್ಲ ದೇವಾದಿ ವೈಷಮ್ಯಂ ಪ್ರಾಮಾಣಿಕಮೇವ. ತತ್ತು ನ ಸ್ವರೂಪ ಪ್ರಯುಕ್ತಂ, ಸ್ವರೂಪ ಪ್ರಯುಕ್ತವಾದ್ದಲ್ಲ. ಆತ್ಮಸ್ವರೂಪದಲ್ಲಿ ಜಾತಿಯೋ ಗುಣಮೋ ಯಾವುದೂ ಇಲ್ಲ ಅವನಿಗೆ. ಅಂದರೆ ಆತ್ಮಗುಣಗಳು ಇದೆ ಅವನಿಗೆ, ಆದರೆ ಈ ರೀತಿಯಾದ ಗುಣಗಳು ಸುಖ ದುಃಖ ಮೊದಲಾದದ್ದೆಲ್ಲ ಇಲ್ಲ ಅವನಿಗೆ. ಈ ಪ್ರಪಂಚದ ಪ್ರಕೃತಿ ಸಂಬಂಧದಿಂದ ಬರುವಂತಹ ವೈಷಮ್ಯಗಳು ಬರೋದಿಲ್ಲ ಅವನಿಗೆ. ಇಲ್ಲಿಯ ಹಾಗೆ ಆ ರೀತಿ ಬರೋದಿಲ್ಲ. ಜಾತಿ ಮೊದಲಾದದ್ದು ಇಲ್ಲ ಅವನಿಗೆ, ಭೇದವಿಲ್ಲ. ಆದ್ದರಿಂದ ಅವನಿಗೆ ವಯಸ್ಸು, ಲಿಂಗ ಇದ್ಯಾವುದೂ ಇಲ್ಲ ಆತ್ಮನಲ್ಲಿ. ಆದ್ದರಿಂದ ಇದೆಲ್ಲ ಸ್ವರೂಪ ಪ್ರಯುಕ್ತವಾದದ್ದಲ್ಲ, ಇದೆಲ್ಲ ದೇಹ ಪ್ರಯುಕ್ತವಾದದ್ದು. ತಸ್ಯ ಕರ್ಮೋಪಾಧಿಕ ಪ್ರಕೃತಿ ಪರಿಣಾಮ ಭೇದ ನಿಬಂಧನತ್ವಾತ್. ಕರ್ಮವನ್ನು ಉಪಾಧಿಯಾಗಿ ಹೊಂದಿರುವ ಪ್ರಕೃತಿಯ ಪರಿಣಾಮದಿಂದ, ಆ ಕಾರಣದಿಂದ ಬಂದಿರುವಂಥ ಕರ್ಮದ ಉಪಾಧಿಯಿಂದ ಬೇರೆ ಬೇರೆ ದೇಹಗಳು ಬರುತ್ತೆ. ಆ ದೇಹಗಳೆಲ್ಲ ಪ್ರಾಕೃತವಾದ ದೇಹಗಳು. ಪ್ರಕೃತಿಯ ಸ್ವರೂಪ ಏನು ಅಂದರೆ ಸತತ ಪರಿಣಾಮಿ ಪ್ರಕೃತಿ. ಆದ್ದರಿಂದ ಅದು ಯಾವಾಗಲೂ ಪರಿಣಾಮ ಹೊಂದುತ್ತಾ ಇರುತ್ತೆ. ಆ ಕಾರಣದಿಂದ ಈ ವೈಷಮ್ಯಗಳೆಲ್ಲ ಬಂದಿದೆ. ಶುದ್ಧಾಕಾರ ವಿವಕ್ಷೆಯಾತು ಸಮಾನತ್ವ ಇಹೋಚ್ಯತೆ. ಶುದ್ಧವಾದ ಆತ್ಮಸ್ವರೂಪದ ಆಕಾರ ಹೇಳುವಾಗ ಸಮಾನವೇ, ಎಲ್ಲರೂ ಸಮಾನವೇ, ಎಲ್ಲರೂ ಪರಿಶುದ್ಧವಾದ ಸ್ವರೂಪ ಹೊಂದಿರು, ಎಲ್ಲರೂ ಜ್ಞಾನ ಸ್ವರೂಪರು. ಸಾಮ್ಯಸ್ಯ ಅತ್ರ ವಿವಕ್ಷಿತತ್ವೇ ಸಂವಾದಕಂ ಅನಂತರಮೇವ ಸಾಮ್ಯಾಭಿಧಾನಂ ದರ್ಶಯತಿ ಪ್ರಕೃತಿ ವಿಯುಕ್ತ. ಆದ್ದರಿಂದ ಇಲ್ಲಿ ಸಾಮ್ಯವೇ ಹೇಳಿರೋದ್ರಿಂದ ಆ ಸಾಮ್ಯವನ್ನು ತಿಳಿಸೋದನ್ನ ಹೇಳ್ತಾರೆ. ಈ ದೇಶಿಕ ಅನ್ನೋದು, ಈ ದೇಶ ಈ ವೈಷಮ್ಯ ಅನ್ನೋದು ಯಾಕೆ ಅಂತ ಹೇಳಿದ್ರೆ, ದೇವಾದಿ ಭೇದಾನಾಂ ಪ್ರಕೃತಿ ಪರಿಣಾಮ ವಿಶೇಷ ರೂಪತೆಯ ಆತ್ಮಾಕಾರತ್ವ ಅಸಂಭವಾತ್. ದೇವ ಮೊದಲಾದ ಭೇದಗಳು ಪ್ರಕೃತಿ ಪರಿಣಾಮವಾದ ವಿಶೇಷ ರೂಪ ಅಷ್ಟೇ ಹೊರತು ಆತ್ಮವದ ಆಕಾರವಲ್ಲ ಅದು. ಯಾಕೆಂದರೆ ಆತ್ಮನು ಅಪರಿಣಾಮಿಯಾದವನು. ಎಂದು ಅವನಿಗೆ ಇದನ್ನೇ ಪ್ರಜಾಪತಿ ವಾಕ್ಯದಲ್ಲಿ ಸ್ಪಷ್ಟವಾಗಿ, ಚಾಂದೋಗ್ಯದಲ್ಲಿ ಉಪದಿಷ್ಟವಾಗಿದೆ ವಿಸ್ತಾರವಾಗಿ. ಇಂದ್ರನಿಗೆ ಉಪದೇಶ ಮಾಡುವಾಗ ಅವನು ಮೊದಲು ದೇಹವೇ ಆತ್ಮ ಅಂತ ಹೇಳಿಬಿಟ್ಟ. ಇವನು ಸರಿ ಅಂತ ಹೇಳಿ ಹೋದಾಗ ಮತ್ತೆ ಅವನಿಗೆ ದೇಹದಲ್ಲಿ ಎಲ್ಲ ಬದಲಾವಣೆಗಾಗುತ್ತಲ್ಲ, ಆತ್ಮ ಅಪಹತ ಪಾಪ್ಮ ವಿಜಿರೋ ಮೃತ್ಯು ಅಂತ ಹೇಳಿದ್ನಲ್ಲ, ಇದು ಹೇಗೆ ಸರಿ ಹೋಗಲಿಲ್ಲ ಅಂತ ಮತ್ತೆ ತಿರುಗಿ ಬರ್ತಾನೆ ಇಂದ್ರ. ಯೋಚನೆ ಮಾಡಿ, ಯೋಚನೆ ಮಾಡೋದಿಲ್ಲ ಅವನು, ಅಷ್ಟೇ ಮುಗೀತ ಅವನಿಗೆ ಉಪದೇಶ ಹೊಟ್ಟೋದ. ಅಸುರೋಪನಿಷತ್ ಅಂತ, ದೇಹವೇ ಆತ್ಮ ಅಂತ ತಿಳಿಯೋರು. ಆಗ ಇಂದ್ರನಿಗೆ ಮತ್ತೆ ಅವನಿಗೆ ಉಪದೇಶ ಮಾಡಿ, ಸ್ವಪ್ನದಲ್ಲಿ ಇದ್ದಾನೆ ನೋಡಪ್ಪ, ಸ್ವಪ್ನದಲ್ಲಿ ಮಹೀಯಮಾನಃ ತಿಷ್ಠತಿ, ಸ್ವಪ್ನಲ್ಲಿ ಒಳ್ಳೆ ಅನುಭವಗಳನ್ನೆಲ್ಲ ಅನುಭವಿಸ್ಕೊಂಡಿದ್ದಾನಲ್ಲ ಅವನು ಆತ್ಮ ಅಂದ. ಅದು ಸ್ವಲ್ಪ ಚೆನ್ನಾಗಿರೋ ಹಾಗಿದೆ, ಅದು ಇರಬಹುದು ಅಂದ್ಕೊಂಡು ಹೋದ. ಮತ್ತೆ ಬರ್ತಾನೆ, ಸ್ವಪ್ನದಲ್ಲಿ ನಮ್ಮ ಶಿರಚ್ಛೇದವೆಲ್ಲ ಆಗುತ್ತೆ, ದುಃಖವಾಗುತ್ತೆ, ಬೆಚ್ಚಿ ಬೀಳ್ತಾನೆ. ಈ ರೀತಿಯೆಲ್ಲ ಅನುಭವಗಳ ಆತ್ಮನಿಗೆ ಹೇಗಿರಕ್ಕೆ ಸಾಧ್ಯ? ಅಪತ ಪಾಪ್ಮ ಆದವನು. ಮತ್ತೆ ಸುಷುಪ್ತಿಯಲ್ಲಿ ಅಂತ ಹೇಳ್ದ, ಸುಷುಪ್ತಿಯಲ್ಲಿ ಇದೆಲ್ಲ ಯಾವುದೂ ಆಗೋದಿಲ್ಲ, ಆಗ ಇರಬಹುದು ಅಂತ ಅವನು ಮತ್ತೆ ತಿಳಿತಾನೆ. ಯಾವ ಅನುಭವವೂ ಇಲ್ಲವಲ್ಲ, ಇದೇನು ಭೋಗ್ಯ, ಇದು ಆತ್ಮ ನಾಹಮತ್ರ ಭೋಗ್ಯಂ ಪಶ್ಯಾಮಿ ಎಂದ. ಇದು ನನಗೆ ಸರಿಗಿಲ್ಲ, ತೋರೋದಿಲ್ಲ. ಇದು ಯಾಕೆ ಅಂದರೆ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಇಮಾನ್ ಲೋಕಾನ್ ಕಾಮಾನ್. ಎಲ್ಲ ಅನುಭವಿಸ್ತಾನೆ ಅಂತ ಹೇಳೋದು ಪ್ರಜಾಪತಿ. ಆಗ ಅವನಿಗೆ ಮತ್ತೆ ಸಂದೇಹ ಬಂದಾಗ ಆತ್ಮಸ್ವರೂಪವನ್ನು ಉಪದೇಶ ಮಾಡ್ತಾನೆ. ಈ ರೀತಿ ಹಂತ ಹಂತವಾಗಿ ಉಪದೇಶ ಮಾಡಿ ಇದೆಲ್ಲ ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ವಿಷಯವೇ ಇಲ್ಲಿ. ಆದ್ದರಿಂದ ಇದು ವೈಷಮ್ಯವೆಲ್ಲ ಪ್ರಕೃತಿ ಪರಿಣಾಮ ವಿಶೇಷ ರೂಪವಾದದ್ದೇ ಹೊರತು ಆತ್ಮಸ್ವರೂಪದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾರೆ ಇಲ್ಲಿ ಭಾಷ್ಯಕಾರರು. ಪ್ರಕೃತಿ ವಿಯುಕ್ತ ಸರ್ವತ್ರ ದೇವಾದಿದೇಹೇಶು ಜ್ಞಾನೈಕಾಕಾರತೆಯ ಸಮಾನಾಕಾರ. ಆದ್ದರಿಂದ ಎಲ್ಲಯೂ ಏಕಾಕಾರನಾದವನು ಮುಂದೆಯೂ ಹೇಳಲ್ಪಡುತ್ತೆ. ಮುಂದೆ ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ 19ನೇ ಶ್ಲೋಕದಲ್ಲಿ ಇದು ಮತ್ತೆ ಬರುತ್ತೆ. ಇಂತಹ ಇರುವವನು ಕರ್ಮಯೋಗನಿಷ್ಠನಾದವನು ಕರ್ಮಗಳನ್ನು ಮಾಡುತ್ತಿದ್ದರು. ಅವನಿಗೆ ಅನಾತ್ಮನಿ ಆತ್ಮಾಭಿಮಾನೇನ
ಆತ್ಮದಲ್ಲದೆ ಆತ್ಮ ಅನ್ನುವ ಅಭಿಮಾನವಿಲ್ಲದೇ ಇರೋದ್ರಿಂದ ನ ಲಿಪ್ಯತೆ, ಅದು ಆ ಸಂಬಂಧ ಬರೋದಿಲ್ಲ ಅವನಿಗೆ. ಅಂತಹ ಅಭಿಮಾನ ಉಂಟಾಗೋದಿಲ್ಲ ಇನ್ನು ಮೇಲೆ ಅವನಿಗೆ. ಆತ್ಮನು ದೇಹಕ್ಕಿಂತ ಬೇರೆಯಾದವನು ಅನ್ನೋದು ತಿಳಿದುಬಿಟ್ಟ ಅವನು ಆತ್ಮಸ್ವರೂಪವನ್ನು. ತಕ್ಷಣವೇ ಅವನಿಗೆ ಆತ್ಮಾವಲೋಕನವು ಲಭಿಸುತ್ತೆ. ಆದ್ದರಿಂದ ಕುರ್ವನ್ನಪಿ ನ ಲಿಪ್ಯತೆ ಇತ್ಯತ್ರ ತಾವತ್ ನಿಷಿದ್ಧಂ ಕುರ್ವನ್ನಪಿ ನ ದುಷ್ಟೋ ಭವತಿ ಇತಿ ಉಚ್ಯತೆ. ಕುರ್ವನ್ನಪಿ ನ ಲಿಪ್ಯತೆ ಅಷ್ಟೇ ಇಲ್ಲಿ ಗೀತೆಯಲ್ಲಿ ಹೇಳಿರೋ ಶ್ಲೋಕಗಳೆಲ್ಲ ಸಂಗ್ರಹವಾಗಿಯೇ ಉಪದೇಶ ಮಾಡಿರೋದು. ಹೀಗಿರೋನು ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಮಾಡ್ತಾ ಇದ್ರು ಅವನಿಗೇನು ಸಂಬಂಧ ಬರೋದಿಲ್ಲ, ಲೇಪವಿರೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಅವನು ವಿರುದ್ಧವಾದ ಕರ್ಮಗಳನ್ನು ಮಾಡ್ತಿದ್ರು ಅವನಿಗೆ ಸಂಬಂಧಿಸೋದಿಲ್ವೇ, ಈ ಪ್ರಶ್ನೆ ಬರುತ್ತೆ. ಹಾಗಲ್ಲ ಇದು. ನಿಷಿದ್ಧಂ ಕುರ್ವನ್ನಪಿ ನ ದುಷ್ಟೋ ಭವತಿ ಇತಿ ನ ಉಚ್ಯತೆ. ತಥಾ ಸತಿ ಬಹುವ್ಯಾಕೋಪ ಪ್ರಸಂಗಾತ್. ನಿಷಿದ್ಧವಾದ ಮಾಡಬಾರ್ದು. ಇವನ ಮನಸ್ಸು ಇಂದ್ರಿಯಗಳನ್ನೆಲ್ಲ ಜಯಿಸಿದವನು ನಿಷಿದ್ಧ ಮಾಡೋದಿಲ್ಲ. ನಿಷಿದ್ಧವನ್ನು ಮಾಡಿದ್ರೂ ಇವನಿಗೇನು ದೋಷ ಬರೋದಿಲ್ಲ ಅಂತ ಅರ್ಥವಲ್ಲ ಅಲ್ಲಿ. ಅವನು ಅದನ್ನು ಮಾಡೋದಿಲ್ಲ, ಹಾಗೆ ಮಾಡಬಾರ್ದು. ನಚ ಕರ್ಮಯೋಗಂ ಕುರ್ವನ್ನಪಿ ತೇನೈವ ನ ಲಿಪ್ಯತೆ ಐತಿ. ಅಥವಾ ಕರ್ಮಯೋಗ ಮಾಡ್ತಾ ಇದ್ದಾನಲ್ಲ ಅದರಿಂದಲೂ ಅವನಿಗೆ ಸಂಬಂಧ ಇರೋದಿಲ್ಲ ಅಂತಲೂ ಅರ್ಥವಲ್ಲ. ಯಾಕೆ ಅಂದರೆ ಅದರ ಫಲ ಇವನಿಗೆ ಬೇಕು, ಫಲಕ್ಕೋಸ್ಕರವೇ ಮಾಡ್ತಾ ಇದ್ದಾನವನು. ಆದ್ದರಿಂದ ತಥಾಶಕ್ತಿ ನಿಷ್ಫಲ ಪ್ರಯಾಸತ್ವೇನ ತಸ್ಯ ಅನನುಷ್ಠಾನ ಪ್ರಸಂಗಾತ್. ಫಲವೇ ಬರೋದಿಲ್ಲ ಆವಾಗ. ಕರ್ಮಯೋಗ ಅವನಿಗೆ ಬೇಕಾಗಿದೆ, ಕರ್ಮಯೋಗದ ಫಲ ಬೇಕು ಅವನಿಗೆ. ಕುರುವನ್ನಪಿ ನಲಿಪ್ಯತೆ ಅಂದರೆ ಮಾಡ್ತಿದ್ರು ಸಂಬಂಧ ಬರೋದಿಲ್ಲ ಅಂದರೆ ಏನೇನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಅವನಿಗೆ. ಆದ್ದರಿಂದ ಅತಃ ಅತ್ರ ನ ಕೇವಲಂ ಜ್ಞಾನಯೋಗನಿಷ್ಠ ಅಪಿತು ಕರ್ಮಯೋಗಂ ಕುರ್ವನ್ ಅಪಿ ಆತ್ಮಸಾಕ್ಷಾರ ಆತ್ಮಸಾಕ್ಷಾತ್ಕಾರಾಖ್ಯ ಫಲೋ ವಿರೋಧಿನ ಕೇನಚಿತ್ ನ ಲಿಪ್ಯತೆ ಇತ್ಯೇವ ಅರ್ಥಃ. ಅನಾತ್ಮನಿ ಆತ್ಮಾಭಿಮಾನೇನ ನ ಸಂಬಂಧ್ಯತೆ. ಅದು ಭಾಷಿಕಾರರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ವ್ಯಾಖ್ಯಾನದಲ್ಲಿ. ಕುರ್ವನ್ನಪಿ ನ ಲಿಪ್ಯತೆಗೆ ಅರ್ಥ ಮಾಡೋದು ಎಷ್ಟು ಕಷ್ಟ. ಹೇಗೆ ಮಾಡಿದ್ರು ಸ್ಪಷ್ಟವಾಗಿ, ಯಾವ ಒಂದು ಸಂದೇಹ ಬರದೇ ಇರೋ ಹಾಗೆ. ಅಂದರೆ ಅನಾತ್ಮನಿ ಆತ್ಮಾಭಿಮಾನೇನ ನ ಲಿಪ್ಯತೆ ಅಷ್ಟೇ. ಅವನಿಗೆ ಆತ್ಮವಲ್ಲದರಲ್ಲಿ ಆತ್ಮ ಅನ್ನೋ ಅಭಿಮಾನ ಬರೋದಿಲ್ಲ ಇನ್ಮೇಲೆ ಅವನಿಗೆ, ಆ ಸಂಬಂಧ ಬರೋದಿಲ್ಲ. ಅದೇ ಅರ್ಥ. ಅವನಿಗೆ ಆತ್ಮನಲ್ಲಿಯೇ ಇರ್ತಾನೆ ಅಂತ ಅರ್ಥ. ಆತ್ಮವಲ್ಲದರಲ್ಲಿ ಆತ್ಮ ಅನ್ನೋ ಬುದ್ಧಿ ಬರೋದಿಲ್ಲ. ಆತ್ಮ ಆಗಿರೋದರಲ್ಲಿ ಆತ್ಮ ಅನ್ನೋ ಬುದ್ಧಿ ಬಂದುಬಿಟ್ಟಿದೆ ಅವನಿಗೆ. ಎಲ್ಲರಲ್ಲಿಯೂ ಆತ್ಮ ಏಕಾಕಾರ ಅಂತ ತಿಳಿದುಬಿಟ್ಟ. ಬೇರೆ ಯಾವುದನ್ನು ಆತ್ಮ ಅಂತ ತಿಳಿಯೋದಿಲ್ಲ ಅವನು. ಅದರಲ್ಲಿ ಇದು ಆತ್ಮ ಇರಬಹುದೇ ಅನ್ನೋ ಸಂದೇಹ ಬರೋದಿಲ್ಲ, ಆ ಅಭಿಮಾನ ಬರೋದಿಲ್ಲ. ಆದ್ದರಿಂದ ಅವನಿಗೆ ಆತ್ಮದಲ್ಲಿಯೇ ಮನಸ್ಸು ನಿಂತು ಬಿಡುತ್ತೆ ಅನ್ನೋದು ಅರ್ಥ. ಅದರಿಂದ ಇಲ್ಲಿ ಕುರ್ವನ್ನಪಿ ಕರ್ಮಯೋಗ ಮಾಡ್ತಾ ಇದ್ದಾನೆ ಅವನು. ಕುರ್ವನ್ನಪಿ ಅಂದರೆ ಕರ್ಮಯೋಗ ಮಾಡ್ತಾ ಇದ್ದಾನೆ, ಆದರೆ ಆತ್ಮನಲ್ಲಿಯೇ ಅವನ ಮನಸ್ಸು ನಿಂತಿದೆ ಸ್ಪಷ್ಟವಾಗಿ ಅನ್ನೋದು ಮುಂದೆ ಅದು ಬರುತ್ತೆ. ನೈವ ಕಿಂಚಿತ್ ಕರೋಮಿ ಇತಿ ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಡುತ್ತೆ. ನ ಲಿಪ್ಯತೆ ಇತ್ಯತ್ರ ಸವಾಸನಂ ಸಂಬಂಧ ನಿಷೇಧೋ ವಿವಕ್ಷಿತ ಸಂಬದ್ಧತೆ. ವಾಸನೆಯ ಪ್ರಭಾವವೂ ಇರೋದಿಲ್ಲ ಅವನಿಗೆ. ಯಾಕೆ ಅಂದರೆ ಆ ರೀತಿ ಮನಸ್ಸಿನ ಶುದ್ಧಿ ಬಂದುಬಿಟ್ಟಿದೆ ಅವನಿಗೆ. ಆದ್ದರಿಂದ ಕರ್ಮಯೋಗವನ್ನು ಈ ರೀತಿ ಮಾಡ್ತಿರೋ ಅವನಿಗೆ ಪೂರ್ವವಾಸನೆಯ ಸಂಬಂಧದಿಂದಲೂ ಆತ್ಮವಲ್ಲದರಲ್ಲಿ ಆತ್ಮ ಅನ್ನುವ ಅಭಿಮಾನ ಇನ್ನು ಮೇಲೆ ಉಂಟಾಗೋದಿಲ್ಲ ಅವನಿಗೆ. ಆ ಸ್ಥಿತಿ ಅವನಿಗೆ ಬರುತ್ತೆ. ಅದು ಬಹಳ ಕಷ್ಟ ಸಾಧ್ಯವಾದದ್ದು. ಅಂತಹ ಒಂದು ಸ್ಥಿತಿಯನ್ನು ಕರ್ಮಯೋಗಿ ಪಡೆದುಕೊಳ್ತಾನೆ ಅಂತ ಇಲ್ಲಿ ಹೇಳ್ತಿದೆ. ಅತಃ ಅದರಿಂದ ಪ್ರಸ್ತುತ ಅರ್ಥತೆಯ ನಿಗಮದಿಂದ ಇಲ್ಲಿ ಏನು ಪ್ರಯೋಜನ ಇಂತಹ ಒಂದು ದೃಷ್ಟಿಯಿಂದ ಅಂದರೆ ಬೇಗನೆ ಆತ್ಮಾವಲೋಕನ ಅವನಿಗೆ ಸಿದ್ಧಿಸಿಬಿಡುತ್ತೆ ಅನ್ನೋದು ಅರ್ಥ. ಯತಃ ಸೌಕರ್ಯಾತ್ ಶೈಘ್ರ್ಯಾಚ ಕರ್ಮಯೋಗ ಏವ ಶ್ರೇಯಾನ್ ಅತಃ ತದಪೇಕ್ಷಿತಂ ಶೃಣು. ಆದ್ದರಿಂದ ಅವನು ಅದಕ್ಕೆ ಅಪೇಕ್ಷಿತವಾದದ್ದು ಏನು, ಕರ್ಮಯೋಗಕ್ಕೆ ಸುಕರವಾದದ್ದು ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೇಳಲ್ಪಟ್ಟಿತು. ಕರ್ಮಯೋಗವೇ ಶ್ರೇಯಸ್ಕರವಾದದ್ದು ಅಂತ. ಅದಕ್ಕೆ ಏನೇನೆಲ್ಲ ಅಪೇಕ್ಷಿತವಾದದ್ದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ ಈಗ ಪರಮಾತ್ಮನು. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಈ ರೀತಿ ಅನುಸಂಧಾನವನ್ನು ಮಾಡಬೇಕು ಅವನು. ಕರ್ಮಯೋಗವನ್ನು ಮಾಡ್ತಾ ಇರೋವನು ಹೀಗೆ ಮಾಡ್ತಾನೆ.
ಇದಕ್ಕೆ ಅಪೇಕ್ಷಿತವಾದದ್ದು ಏನು? ಶೀಘ್ರವಾಗಿ ಫಲ ಬರಬೇಕು ಅವನಿಗೆ ಸುಕರ ಮಾಡುವುದು ಅಂದರೆ ಎಲ್ಲ ಇಂದ್ರಿಯಗಳಿಂದ ಆಗುವಂತಹ ಕಾರ್ಯಗಳೆಲ್ಲ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪ್ರಾಣ, ಇವುಗಳೆಲ್ಲ ಮಾಡಲ್ಪಡುವಂತಹ ಎಲ್ಲ ವ್ಯಾಪಾರಗಳು ಯಾವ್ಯಾವುದಿದೆಯೋ ಇದೆಲ್ಲವೂ ಕೂಡ ನನ್ನ ಸ್ವರೂಪ ಪ್ರಯುಕ್ತವಲ್ಲ ಅನ್ನೋದನ್ನು ತಿಳಿಬೇಕು. ನೈವ ಕಿಂಚಿತ್ ಕರೋಮಿ, ಯಾವುದನ್ನು ನಾನು ಮಾಡ್ತಾ ಇಲ್ಲ ಅಂತ ತಿಳಿತಾನೆ, ಮಾಡ್ತಾ ಇದ್ದಾನೆ ಆದರೆ ಮಾಡ್ತಿಲ್ಲ ಅಂತ ತಿಳಿತಾನೆ ಅವನು. ಯಾಕೆ ಅಂತ ಹೇಳಿದ್ರೆ ಇದು ಸ್ವರೂಪ ಪ್ರಯುಕ್ತವಾದದ್ದಲ್ಲ. ಸ್ವರೂಪವೆಲ್ಲ ಜ್ಞಾನ ಸ್ವರೂಪ. ಜ್ಞಾನ ಸ್ವರೂಪವಾದ ಆತ್ಮನಿಗೆ ನೋಡುವುದು, ಕೇಳುವುದು, ತಿಳಿಯೋದು, ಈ ರೀತಿ ನಾವು ಇಂದ್ರಿಯಗಳಿಂದ, ಪ್ರಾಕೃತವಾದ ಇಂದ್ರಿಯಗಳಿಂದ ಮಾಡುವ ವ್ಯಾಪಾರಗಳು ಜ್ಞಾನ ಸ್ವರೂಪನಾದ ಆತ್ಮನಿಗೆ ಇಲ್ಲ. ಮೋಕ್ಷದಲ್ಲಿ ಅವನು ಎಲ್ಲ ತನ್ನ ಜ್ಞಾನದಿಂದಲೇ ತಿಳಿದು ಬಿಡ್ತಾನೆ. ಅಲ್ಲಿ ದೃಷ್ಟ್ವಾ ತೃಪ್ಯಂತಿ ಅಂತ ಹೇಳಿದೆ, ನೋಡಿಯೇ ಎಲ್ಲ ಅವನಿಗೆ ಅನುಭವ, ಆನಂದ ಅನುಭವ ಆಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅಂದರೆ ತನ್ನ ಧರ್ಮಭೂತ ಜ್ಞಾನದಿಂದ ಅಂತ ಅರ್ಥ. ಇಲ್ಲಿ ಇಂದ್ರಿಯಗಳ ಮೂಲಕವೇ ಎಲ್ಲ ವ್ಯಾಪಾರ. ಇಂದ್ರಿಯಗಳ ವ್ಯಾಪಾರಗಳೆಲ್ಲ ಇಂದ್ರಿಯಗಳ ಸಂಬಂಧದಿಂದ ಆಗ್ತಾ ಇದೆ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪ್ರಾಣಗಳ ಸಂಬಂಧದಿಂದ. ಇದು ಸ್ವರೂಪ ಪ್ರಯುಕ್ತವಾದದ್ದಲ್ಲ ಅನ್ನೋದನ್ನು ಅವನು ಕರ್ಮಯೋಗದಲ್ಲಿ ನಿಷ್ಠನಾದವನು ಹಾಗೆ ತಿಳಿಯಬೇಕು. ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತಃ. ಯುಕ್ತಃ ಅಂದರೆ ಕರ್ಮಯೋಗದಲ್ಲಿ ಯುಕ್ತನಾದವನು. ಮನ್ಯೇತ ತತ್ವವಿತ್, ಆತ್ಮಸ್ವರೂಪದ ಯಾಥಾತ್ಮ್ಯವನ್ನು ತಿಳಿದಂತಹ ಕರ್ಮಯೋಗನಿಷ್ಠನು. ತತ್ವವಿತ್ ಯುಕ್ತಃ ನೈವ ಕಿಂಚಿತ್ ಕರೋಮಿ ಇತಿ ಮನ್ಯೇತ. ಏನು ಮಾಡ್ತಿದ್ರು ಮಾಡ್ತಿಲ್ಲ ಅಂತ ಹೇಳಿದೆ. ಏನೇನು ಮಾಡ್ತಾನವನು ಅಂದರೆ ಪಶ್ಯನ್, ಶೃಣ್ವನ್, ನೋಡ್ತಾನೆ, ಕೇಳ್ತಾನೆ, ಸ್ಪೃಶನ್, ಜಿಘ್ರನ್, ಅಶ್ನನ್, ಇದೆಲ್ಲ ಜ್ಞಾನೇಂದ್ರಿಯಗಳ ಕಾರ್ಯಗಳು. ಗಚ್ಚನ್, ಸ್ವಪನ್, ಶ್ವಸನ್. ಗಚ್ಚನ್ ಅಂತ ಹೇಳೋದು ಕರ್ಮೇಂದ್ರಿಯ, ಕಾಲುಗಳ ವ್ಯಾಪಾರ, ಪಾದ. ಸ್ವಪನ್, ಶ್ವಸನ್ ಇದು ಪ್ರಾಣದ ವ್ಯಾಪಾರ. ಪ್ರಲಪನ್ ವಾಗೀಂದ್ರಿಯ, ಮಾತಾಡೋದು. ವಿಸರ್ಜನ್ ಇದು ಪಾಯು ಉಪಸ್ಥದ ವ್ಯಾಪಾರ, ಅವನು ವಿಸರ್ಜನೆ ಮಾಡಿ. ಗೃಹನ್ ಹಿಡಿದುಕೊಳ್ಳೋದು, ಹಸ್ತ ಕರ್ಮೇಂದ್ರಿಯದ ವ್ಯಾಪಾರ. ಉನ್ಮಿಷನ್, ನಿಮಿಷನ್ ಇದು ಪ್ರಾಣದ ವ್ಯಾಪಾರ, ಕಣ್ಣನ್ನು ತೆಗೆಯೋದು, ಮುಚ್ಚೋದು ಮೊದಲಾದದ್ದು. ಎಲ್ಲ ವ್ಯಾಪಾರಗಳಲ್ಲಿಯೂ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪ್ರಾಣಗಳ ವ್ಯಾಪಾರಗಳಲ್ಲಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ. ಇಂದ್ರಿಯಗಳು ಅವುಗಳ ವಿಷಯಗಳಲ್ಲಿ ಪ್ರವರ್ತನೆ ಮಾಡುತ್ತೆ. ಅದು ಇಂದ್ರಿಯ ಸಂಬಂಧ ಪ್ರಯುಕ್ತರಿಂದ, ನನಗೆ ಪ್ರಕೃತಿ ಸಂಬಂಧ ಪ್ರಯುಕ್ತರಿಂದ ಇದೆಲ್ಲ ಉಂಟಾಗಿದೆಯೇ ಹೊರತು ಆತ್ಮಸ್ವರೂಪದಲ್ಲಿ ಇಲ್ಲ ಅಂತ ಅನುಸಂಧಾನ ಮಾಡಬೇಕು. ಧಾರೆಯನ್ ಅಂದರೆ ಅದು ಧರಿಸಿರ್ತಾನೆ ಅಂದರೆ ಮನಸ್ಸಿನಲ್ಲಿ ಧಾರಣೆ ಮಾಡ್ತಾನೆ, ಅನುಸಂಧಾನವನ್ನು ಮಾಡ್ತಾನೆ ಅನ್ನೋದು ಅರ್ಥ. ಏವಂ ಆತ್ಮತತ್ವವಿತ್. ತತ್ವವಿತ್ ಅಂದರೆ ಆತ್ಮತತ್ವವಿತ್. ಶ್ರೋತ್ರಾದೀನಿ ಜ್ಞಾನೇಂದ್ರಿಯಾಣಿ, ಶ್ರೋತ್ರ ಮೊದಲಾದ ಜ್ಞಾನೇಂದ್ರಿಯಗಳಾಗಲಿ, ವಾಗಾದೀನಿ ಚ ಕರ್ಮೇಂದ್ರಿಯಾಣಿ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ 5 ಕರ್ಮೇಂದ್ರಿಯಗಳು. ಮತ್ತು ಪ್ರಾಣಾಶ್ಚ ಪಂಚಪ್ರಾಣಗಳು ಸ್ವವಿಷಯೇಶು ಅವುಗಳ ವಿಷಯಗಳಲ್ಲಿಯೇ ವರ್ತಂತೆ ಇತಿ ಧಾರೆಯನ್ನೇ, ಅವುಗಳ ವಿಷಯಗಳಲ್ಲಿಯೇ ಪ್ರವರ್ತನೆ ಮಾಡುತ್ತೆ ಅಂತ ಹೇಳಿ ಅದನ್ನು ಧರಿಸಿಕೊಂಡು, ಅಂದರೆ ಅನುಸಂಧಾನ, ಅನುಸಂಧಾನ ಮಾಡಿ ಮನಸ್ಸಿನಲ್ಲಿ. ನಾಹಂ ಕಿಂಚಿತ್ ಕರೋಮಿ ಇತಿ ಮನ್ಯೇತ, ನಾನು ಮಾಡ್ತಾ ಇಲ್ಲ ಅಂತ ತಿಳಿತಾನೆ. ಜ್ಞಾನೈಕ ಸ್ವಭಾವಸ್ಯ ಮಮ, ನನ್ನ ಜ್ಞಾನೈಕ ಸ್ವಭಾವನಾದ ನನ್ನ ಕರ್ಮಮೂಲ ಇಂದ್ರಿಯ ಪ್ರಾಣ ಸಂಬಂಧ ಕೃತಂ ಈದೃಶಂ ಕರ್ತೃತ್ವಂ. ಕರ್ಮಮೂಲ, ಕರ್ಮವೇ ಇದಕ್ಕೆಲ್ಲ ಮೂಲ ಕಾರಣ. ಮೂಲ ಕಾರಣ ಕರ್ಮ. ಅದರಿಂದ ಬಂದಂತಹ ಇಂದ್ರಿಯ, ಪ್ರಾಣ ಮೊದಲಾದ ಸಂಬಂಧದಿಂದ ಬಂದಂತಹ ಮಾಡಲ್ಪಡುವಂತಹ ಈದೃಶಂ ಕರ್ತೃತ್ವಂ, ಈ ರೀತಿಯಾದ ಕರ್ತೃತ್ವ ಅಷ್ಟೇ. ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಅರ್ಥವಲ್ಲ ಇಲ್ಲಿ. ಇಂದ್ರಿಯಗಳ ವ್ಯಾಪಾರ ರೂಪವಾದ ಕರ್ತೃತ್ವ ಇಲ್ಲಿ ಮಾಡ್ತಾ ಇರುವಂತಹದ್ದು. ಇದು ಸ್ವರೂಪ ಪ್ರಯುಕ್ತವಾದ ಕರ್ತೃತ್ವವಲ್ಲ, ಪ್ರಕೃತಿ ಸಂಬಂಧದಿಂದ ಬರುವಂತಹ ಕರ್ತೃತ್ವ. ಅದಕ್ಕೆ ಮೂಲ ಕಾರಣ ಕರ್ಮಗಳು. ಆದ್ದರಿಂದ ಇಂತಹ ಕರ್ತೃತ್ವವು ನ ಸ್ವರೂಪ ಪ್ರಯುಕ್ತಂ ಮಿತಿ ಮನ್ಯೇತ, ಸ್ವರೂಪ ಪ್ರಯುಕ್ತವಾದದ್ದಲ್ಲ ಅನ್ನೋದನ್ನು ತಿಳಿಬೇಕು. ಏವಂ ಅರ್ಜುನಸ್ಯ ಪರಿಪೃಚ್ಛತಃ. ಪರಿಪೃಚ್ಛತಃ ಇದೆಲ್ಲ ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನು. ಅರ್ಜುನ ಮಾಡ್ತಿರೋ ಪ್ರಶ್ನೆ ಎಲ್ಲ ಇವನು ಅತಿವಾದವೇ, ಅತಿ ಪ್ರಸಂಗವೇ, ಸುಮ್ಮನೆ ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದೆಲ್ಲ ಪರಿಪ್ರಶ್ನೆಗಳು ಅಂತ ಹೇಳಿ. ಸೇವೆಯ ಪರಿಪ್ರಶ್ನೆಯನ್ನು ಸೇವೆಯ ಅಂತ ಹೇಳಿದ ಹಾಗೆ
ಪರಿಪ್ರಶ್ನೆಗಳು. ಪರಿಪೃಚ್ಛತಃ, ಅವನಿಗೆ ಉಪದಿಷ್ಟವಾದ ವಿಷಯಗಳಿಗೆ ಸಂಬಂಧಿಸಿದಂತಹ, ಅದಕ್ಕೆ ಸಂಬಂಧಿಸಿದಂತಹ ಸ್ಪಷ್ಟವಾಗದ ಕೆಲವು ವಿಷಯಗಳನ್ನೆಲ್ಲ ಇಲ್ಲಿ ಸ್ಪಷ್ಟಪಡಿಸಿಕೊಳ್ಳು ಕೇಳ್ತಾ ಇದ್ದಾನೆ. ಅವನು ಪ್ರಾರ್ಥನೆ ಮಾಡ್ತಾನೆ, ಅದಕ್ಕೆ ಉತ್ತರವನ್ನು ಇಲ್ಲಿ ಕೊಡ್ತಾ ಇರೋದು. ಆದ್ದರಿಂದ ಇಲ್ಲಿ ಪ್ರಶ್ನೆಗಳು ಅನೇಕ ಕಡೆ ನೇರವಾಗಿ ಇಲ್ಲ, ಆದರೆ ಪರಮಾತ್ಮನವನ ಅಭಿಪ್ರಾಯವನ್ನು ತಿಳಿದು ಈ ರೀತಿ ಉತ್ತರಗಳನ್ನು ಕೊಡ್ತಾ ಇರೋ ಹಾಗೆ. ಪರಿಪೃಚ್ಛತಃ ಸಾಕ್ಷಾತ್ ಪ್ರಶ್ನಸ್ಯ ಉತ್ತರ ಮುಕ್ತಂ, ಅವನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ. ಅವನು ಕರ್ಮಯೋಗ ಯಾಕೆ, ನೀನು 2 ಪ್ರಶ್ನೆ, ಆರಂಭದಲ್ಲಿ 1 ಪ್ರಶ್ನೆ ಕೇಳಿದ ಅವನು. 2 ಹೇಳ್ತಿದ್ದೀಯಲ್ಲ ನೀನು, ಯಾವುದು ಮಾಡಬೇಕು? ಕರ್ಮಯೋಗ ಮೊದಲು ಜ್ಞಾನಯೋಗ, ಕರ್ಮಯೋಗದ ಫಲ ಬರೀ ಆತ್ಮ ಮನಃಶುದ್ಧಿ ಅಂತ ಹೇಳಿದೆ. ಜ್ಞಾನಯೋಗದಿಂದಲೇ ಆತ್ಮಾವಲೋಕನ ಅಂತ ಹೇಳಿದೆ. ಆಮೇಲೆ ಕರ್ಮಯೋಗದಿಂದಲೇ ಆತ್ಮಾವಲೋಕನ ಅಂತ ಹೇಳಿದೆ. ಯಾವುದು ಮಾಡಬೇಕಿದ್ರಲ್ಲಿ ನಾನು ಅನ್ನೋದು ನನಗೆ ಸ್ಪಷ್ಟವಾಗಿಲ್ಲ, ತಿಳಿಸು ಅಂತ ಹೇಳ್ದ. ಆಗ ಕೃಷ್ಣನು ಅದಕ್ಕೆ ಇದೆಲ್ಲ ಉತ್ತರವಾಗಿ ಕೊಡ್ತಾ ಇದ್ದಾನೆ. ಅದೆಲ್ಲ ಈ ಸಾಕ್ಷಾತ್ ಪ್ರಶ್ನೆಗೆ ಇದೆಲ್ಲ ಉತ್ತರ ರೂಪದಲ್ಲಿ ಅದಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಇಲ್ಲಿ ಹೇಳ್ತಾ ಇರೋದು. ಅಥ ತದಾಶಯವಿದ, ಅವನ ಅಭಿಪ್ರಾಯವನ್ನು ತಿಳಿದಂತಹ ಪರಮಾತ್ಮ ಭಗವತಃ ಆಭಿಪ್ರಾಯಿಕಂ ವಾಕ್ಯಂ, ಅವನ ಅಭಿಪ್ರಾಯವನ್ನು ತಾನೇ ತಿಳಿದು ಅರ್ಜುನನ ಮನಸ್ಸಿನಲ್ಲಿ ಏನೇನು ಸಂದೇಹವಿದೆ, ಯಾವ ರೀತಿ ಸಂದೇಹ ಬರ್ಬೋದು, ತಾನೇ ತಿಳಿದವನಾಗಿ ತನ್ನ ಅಭಿಪ್ರಾಯವನ್ನು ಇಲ್ಲಿ ವಾಕ್ಯಂ ಉತ್ತರ ಸಂಗತ್ಯರ್ಥಂ ದರ್ಶಯತಿ, ಮುಂದಿನ ಸಂಗತಿಯೂ ಕೂಡ ಯತಃ ಸೌಕರ್ಯಾತ್ ಶೈಗ್ರ್ಯಾಶ್ಚ ಕರ್ಮಯೋಗೇವ ಶ್ರೇಯಾನ್, ಯಾವ ಕಾರಣದಿಂದ ನಾನು ಸೌಕರ್ಯ ಶೈಗ್ರ್ಯದಿಂದಲೂ ಕರ್ಮಯೋಗವೇ ಶ್ರೇಯಸ್ ಅಂತ ಹೇಳಿದ್ನೋ ಅದಕ್ಕೆ ಅಪೇಕ್ಷಿತವಾದ್ದೆಲ್ಲ ಕೇಳಪ್ಪ ಅರ್ಜುನ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅಪೇಕ್ಷಿತವೇನು ಅನ್ನೋದು ಅವನ ಮನಸ್ಸಿನಲ್ಲಿ ಬಂದ ಆಶಯ, ಅದು ಅವನ ಮನಸ್ಸಿನಲ್ಲಿ ಅಭಿಪ್ರಾಯ ಬಂತು. ಏನು ಅಪೇಕ್ಷಿತ ಅನ್ನೋ ತಿಳ್ಕೊಳ್ಬೇಕು ಅಂತ ಪರಮಾತ್ಮನೇ ಅದನ್ನು ತಿಳಿದುಕೊಂಡು ಹೇಳ್ತಾ ಇದ್ದಾನೆ ಇಲ್ಲಿ. ಯುಕ್ತ ಅತ್ರ ಯೋಗನಿಷ್ಠ, ಯುಕ್ತೋ ಮನ್ಯೇತ ತತ್ವವಿತ್, ಯುಕ್ತ ಕರ್ಮಯೋಗನಿಷ್ಠನಾದವನು, ತತ್ವವಿತ್ ತದಂತರ್ಗತಾತ್ಮ ವಿಜ್ಞಾನವಾನ್, ಕರ್ಮಯೋಗದಲ್ಲಿ ಅಂತರ್ಗತವಾದ ಆತ್ಮಜ್ಞಾನವನ್ನು ತಿಳಿದವನು. ಆದ್ದರಿಂದ ಏವಂ ಆತ್ಮ ತತ್ವವಿತ್ ಅಂತ ಹೇಳಿದ್ರು. ಏವಂ ಆತ್ಮ ತತ್ವವಿತ್, ಕರ್ಮಯೋಗವನ್ನು ಮಾಡಿ ಅದರಲ್ಲಿ ಅಂತರ್ಗತವಾದ ಆತ್ಮವನ್ನು ಸ್ವರೂಪವನ್ನು ತಿಳಿದವನು. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ನಿತಿ ಚಕ್ಷು ಶ್ರೋತ್ರ ತ್ವಗ್ ಘ್ರಾಣ ಜಿಹ್ವಾಖ್ಯ ಜ್ಞಾನೇಂದ್ರಿಯ ವ್ಯಾಪಾರ, 5 ಇಂದ್ರಿಯಗಳು, ಚಕ್ಷುಸ್ಸು, ಶ್ರೋತ್ರ, ತ್ವಕ್, ಘ್ರಾಣ, ಜಿಹ್ವ, ಇವು ಜ್ಞಾನೇಂದ್ರಿಯಗಳ ವ್ಯಾಪಾರಗಳು. ಗಚ್ಚನ್ ಪ್ರಲಪನ್ ವಿಸೃಜನ್ ಗೃಹನ್ ಇತಿ ಪಾದಾದಿ ಕರ್ಮೇಂದ್ರಿಯ ವ್ಯಾಪಾರ. ವಿಸೃಜನ್ ಅನ್ನೋದು ಪಾಯು ಉಪಸ್ಥ ಎರಡಕ್ಕೂ ಸೇರುತ್ತೆ, ಎರಡಕ್ಕೂ ಕೂಡ ವ್ಯಾಪಾರಗಳು ಸಂಗ್ರಹ. ಮುಕ್ತಂಚ ಪಾಯುಪಸ್ಥೆ ವಿಸರ್ಗಾರ್ಥಂ ಇಂದ್ರಿಯ ತುಲ್ಯ ಕರ್ಮಣಿ, ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಎರಡು ಕೂಡ 2 ಇಂದ್ರಿಯಗಳಿಗೂ ಅದು ವಿಸರ್ಜನೆ ಮಾಡುವುದಕ್ಕೆ ಇರುವಂತಹದ್ದು ಅಂತ ಹೇಳಿಬಿಟ್ಟು, ಮಲಮೂತ್ರ ವಿಸರ್ಜನೆ ಮಾಡುವಂತಹ ಇಂದ್ರಿಯಗಳು. ಸ್ವಪಂಶ್ವಸನ್ ಉನ್ಮಿಷನ್ ನಿಮಿಷನ್ ಇತಿ ಪ್ರಾಣ ವ್ಯಾಪಾರ, ಇದೆಲ್ಲ ಪ್ರಾಣದ ವ್ಯಾಪಾರಗಳು. ಸ್ವಪನ್ನೆ ಶ್ವಸನ್ನೆ ಉನ್ಮಿಷನ್ನೆ ನಿಮಿಷನ್ನೆ, ಸ್ವಾಪವು ಹಾಗೆಯೇ. ಸ್ವಾಪಸ್ಯ ತಮೋ ವೃತ್ತಿತ್ವೇಪಿ ಪ್ರಾಣಾಧೀನತ್ವಂ ಸಿದ್ಧಂ, ಅದರಿಂದ ನಿದ್ದೆಯು ಕೂಡ, ನಿದ್ದೆ ಮಾಡುವುದು ಕೂಡ ಹಾಗೆಯೇ ಅವನು ಪ್ರಾಣಾಧೀನ ವೃತ್ತಿಯೇ. ಅದು ಕೂಡ ತಮಸ್ಸಿನ ಕಾರಣದಿಂದ ಅವನಿಗೆ ನಿದ್ದೆ ಬರುತ್ತೆ. ನಮ್ಮ ತಮಸ್ಸು ಅಧಿಕವಾದರೆ ನಿದ್ದೆ ಬರುತ್ತೆ ನಮಗೆ. ಆದ್ದರಿಂದ ತಮಸ್ಸು ಅಧಿಕವಾಗಿರೋ ಕಾರಣದಿಂದ ಬಂದರೂ ಕೂಡ ಪ್ರಾಣದ ಅಧೀನದಲ್ಲಿಯೇ ಅದು ನಡೆಯೋದು. ಪ್ರಾಣವೊಂದು ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅಂತ ಕಡೆ. ಸುಷುಪ್ತಿಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಕೂಡ ವ್ಯಾಪಾರ ಮಾಡ್ತಾ ಇರುತ್ತೆ. ಉನ್ಮಿಷನ್ ನಿಮಿಷನ್ ಇತಿದು ಇದು ವ್ಯಾನಾಖ್ಯ ಪ್ರಾಣ ವ್ಯಾಪಾರ. ಉನ್ಮಿಷನ್ ನಿಮಿಷನ್, ಕಣ್ಣನ್ನು ತಿಳಿಯೋದು ಮುಚ್ಚೋದು, ಇದೆಲ್ಲ ವ್ಯಾನದ ವ್ಯಾಪಾರ ಅಂತ ಹೇಳ್ತಾರೆ. ಪ್ರಾಣಾಪಾನ ವ್ಯಾನ ಅವುಗಳಲ್ಲಿ. ಶ್ವಸನ್ ಇತಿತು ಪ್ರಾಣ ಸಂಜ್ಞಕ ಪ್ರಾಣ ವಿಶೇಷ ವ್ಯಾಪಾರ. ಉಸಿರಾಡೋದು ಅನ್ನೋದು ಪ್ರಾಣ ಅಂತಾನೆ ಹೇಳಲ್ಪಟ್ಟ. ಈಗ ಪಂಚಪ್ರಾಣಗಳಲ್ಲಿ ಪ್ರಾಣ ಅನ್ನುವುದು ಒಂದು ವಿಧ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳೋ ಹಾಗೆ ಪ್ರಾಣ ಅನ್ನುವುದರ ವ್ಯಾಪಾರವು ಶ್ವಸನ್ ಅಂತ ಹೇಳೋದು. ಗೃಹನ್ ಅನ್ನೋದು ಪಾಣಿ ವ್ಯಾಪಾರ ಪರೋಪಿ ಅಪಾನ ವ್ಯಾಪಾರಸ್ಯಾಪಿ ತಂತ್ರೇಣ ಗ್ರಾಹಕ.
ಎರಡು ಕೂಡ ಮಾಡ್ಬೋದು. ಒಂದು ತಂತ್ರ ಅಂದರೆ ಒಂದೇ ಅರ್ಥವನ್ನೇ ಎರಡು ಅನುಷ್ಠಾನಗಳು, ಎರಡು ವಿಷಯಗಳಿಗೆ ಅನ್ವಯಿಸುವುದಕ್ಕೆ ತಂತ್ರ ಅಂತ ಹೆಸರು. ಪೂರ್ವ ಮೀಮಾಂಸೆಯಲ್ಲಿ 12ನೇ ಅಧ್ಯಾಯದಲ್ಲಿ ತಂತ್ರ ಅನ್ನುವ ಅರ್ಥ ವಿಶೇಷವನ್ನು ಜೈಮಿನಿ ಸ್ಥಾಪನೆ ಮಾಡ್ತಾರೆ. ತಂತ್ರ ಅಂದರೆ ಒಂದರಿಂದಲೇ ಎರಡಕ್ಕೆ ಪ್ರಯೋಜನವಾಗುವಂಥದ್ದು. ಗೃಹನ್ ಅನ್ನೋದು ಅಪಾನವು ಕೂಡ ಗೃಹನ್ ಅನ್ನೋ ಅರ್ಥದಲ್ಲಿ ಬರುತ್ತೆ. ಅದರ ಹಿಡಿಯೋದು ಅನ್ನೋ ಅರ್ಥ, ಅಥವಾ ಮನಸ್ಸನ್ನು ಪ್ರಾಣವನ್ನು ಹಿಡಿದು ನಿಲ್ಲಿಸುವಂಥದ್ದು, ಆ ಅರ್ಥದಲ್ಲೂ ಬರುತ್ತೆ. ಅಪಾನೇ ಜುಹ್ವತಿ ಪ್ರಾಣಂ ಅಂತ ಹೇಳಲಿಲ್ವ? ಹಾಗೆ ಪ್ರಾಣಾಯಾಮ, ಹಿಂದೆ ಪ್ರಾಣಾಯಾಮದ ಒಂದು ವಿಧವಾದ ಕರ್ಮಯೋಗದಲ್ಲಿ ಹೇಳಿದಾಗ ಅಪಾನದಿಂದ ಪ್ರಾಣವನ್ನು ನಿಲ್ಲಿಸ್ತಾರೆ ಅಂತ ಹೇಳಲ್ಪಟ್ಟಿದ್ದ ಹಾಗೆ, ಅದು ಗೃಹನ್ ಅನ್ನೋದಕ್ಕೆ ಎರಡು ಅರ್ಥವನ್ನು ಹೇಳ್ಬೋದು. ಪ್ರಾಣದ ವೃತ್ತಿಯು ಹೇಳ್ಬೋದು, ಕೈಗಳ ವ್ಯಾಪಾರವು ಹೇಳ್ಬೋದು. ಅಂದರು ತದಪಾನೇನ ಅಜಿಘೃಕ್ಷತ್ ತದಾ ವಯತ್ಸ ಯೇಷೋ ಅನ್ನಸ್ಯ ಗ್ರಹೋ ಯದ್ವಾಯು. ಇದೊಂದು ಪ್ರಮಾಣವನ್ನು ತೋರಿಸ್ತಾರೆ. ಗ್ರಹಣ ಅನ್ನೋಕ್ಕೆ ಅಪಾನದಿಂದ ಹೇಗೆ ಮಾಡಿದ ಅವನು ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾರೆ. ಅನ್ನಸ್ಯ ಗ್ರಹ ಯದ್ವಾಯು. ಗ್ರಹ ಮೊದಲಾದದೆಲ್ಲ ಬೃಹದಾರಣ್ಯಕ ಉಪನಿಷತ್ತಲ್ಲೂ ಹೇಳಲ್ಪಡುತ್ತೆ. ಇಂದ್ರಿಯಗಳು, ಅದರ ವಿಷಯಗಳು ಎಲ್ಲ ಹೇಳುವಾಗ ಅಲ್ಲಿಯೂ ಹೇಳಲ್ಪಡುತ್ತೆ. ಅದು ಒಂದು ಪ್ರಮಾಣವನ್ನು ತೋರಿಸ್ತಾರೆ. ಗ್ರಹಣ ಅನ್ನೋದು ಎರಡು ವಿಷಯದಲ್ಲೂ ಹೇಳ್ಬೋದು. ಏವಂ ವಿಭಾಗ ಜ್ಞಾಪನೆಯ ಶ್ರೋತ್ರಾದೀನಿ ಜ್ಞಾನೇಂದ್ರಿಯಾಣಿ ವಾಗಾದೀನಿ ಚ ಕರ್ಮೇಂದ್ರಿಯಾಣಿ ಪ್ರಾಣಾಶ್ಚ ಇತಿ ಉಕ್ತಂ. ಈ ವಿಭಾಗವನ್ನು ಸ್ವಲ್ಪ ಸ್ಪಷ್ಟಪಡಿಸ್ತಾರೆ. ಅದು ಸ್ಪಷ್ಟವಾಗಿಯೇ ಇದೆ ಈ ವಿಭಾಗ. ಇಂದ್ರಿಯ ಶಬ್ದ ಅತ್ರ ಸರ್ವೇಂದ್ರಿಯ ಪ್ರವೃತ್ತಿಯಾದಿಹೇತುತೆಯ ಪ್ರಾಣ ಸಂವಾದಾದಿಷು ಪ್ರಸಿದ್ಧಂ ಮುಖ್ಯ ಪ್ರಾಣಂ ಅಜಹಲ್ಲಕ್ಷಣೆಯ ಲಕ್ಷ್ಯೇತಿ ಇತಿ ತಾತ್ಪರ್ಯಂ ಅಂತ ಹೇಳಿದ್ರು. ಇಂದ್ರಿಯ ಶಬ್ದ ಅನ್ನೋದು ಎಲ್ಲ ಇಂದ್ರಿಯಗಳಿಗೂ ಪ್ರವೃತ್ತಿಗಳಿಗೂ ಕಾರಣವಾದ, ಪ್ರಾಣ ಸಂವಾದವೇ ಮೊದಲಾದವುಗಳಲ್ಲಿ ಪ್ರಸಿದ್ಧವಾದ ಮುಖ್ಯ ಪ್ರಾಣವನ್ನು ಅಜಹಲ್ಲಕ್ಷಣೆಯ ಅಂತ ಹೇಳಿದ್ರು. ಅಂದರೆ ಮುಖ್ಯಾರ್ಥವು ಲಾಕ್ಷಣಿಕ ಅರ್ಥ ಎರಡರಿಂದಲೂ ಹೇಳ್ಬೋದು. ಅದು ಎರಡರಿಂದಲೂ ಕೂಡ ತಿಳಿಸುತ್ತೆ ಅಂತ ಹೇಳುವಾಗ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ಅಂತ ಹೇಳಿದ್ರಲ್ಲ ಅಲ್ಲಿ ಹೇಳ್ತಾರೆ. ಇಂದ್ರಿಯ ಶಬ್ದವು ಇಂದ್ರಿಯಾಣಿ ಇಂದ್ರಿಯಾರ್ಥೇಶು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಯಾಕೆ ಈ ವಿಷಯ ಹೇಳ್ತಾ ಇದ್ದಾರೆ ಸ್ವಾಮಿ ದೇಶಿಕನ್ ಈ ವಾಕ್ಯವನ್ನು ಹೇಳೋಕ್ಕೆ ಏನು ಕಾರಣ? ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ಅಂತ ಹೇಳುವಾಗ ಇಲ್ಲಿ ಒಂದು ಗಮನಿಸಿದ್ರೆ ಶ್ಲೋಕದಲ್ಲಿ ನಮಗೆ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ವಾಮಿ ದೇಶಿಕನ್ ಬಹಳ ಸೂಕ್ಷ್ಮವಾದ ವಿಷಯಗಳನ್ನೆಲ್ಲ ತಾತ್ಪರ್ಯದಿಂದ ತಿಳಿಸ್ತಾರೆ. ಭಾಷೆಯಲ್ಲಿ ಇದರಲ್ಲಿ ಅಷ್ಟು ಸ್ಪಷ್ಟವಾಗಿ ನೇರವಾಗಿ ತಿಳಿಯೋದಿಲ್ಲ ಅವೆಲ್ಲ ನಮಗೆ. ಇಲ್ಲಿ ಪ್ರಾಣಗಳ ವೃತ್ತಿಯೂ ಹೇಳಲ್ಪಟ್ಟಿತು. ಇಂದ್ರಿಯ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪ್ರಾಣ, ಮೂರರ ವೃತ್ತಿಗಳು ಎಲ್ಲವೂ ವ್ಯಾಪಾರಗಳು ಇಲ್ಲಿ ಹೇಳಲ್ಪಟ್ಟಿತು. ಆದರೆ ಇಲ್ಲಿ ಕಡೆಯ ಶ್ಲೋಕದ ಕಡೆ ಭಾಗ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು, ಬರೀ ಇಂದ್ರಿಯಗಳನ್ನು ಮಾತ್ರ ಹೇಳಿದೆ. ಪ್ರಾಣವು ಇಂದ್ರಿಯವಲ್ಲ, ಪ್ರಾಣವನ್ನು ಸೇರಿಸಲಿಲ್ವಲ್ಲ ಇಲ್ಲಿ. ಪ್ರಾಣದ ವೃತ್ತಿ ಹೇಳಲ್ಪಟ್ಟಿತ್ತು, ವ್ಯಾಪಾರ. ಆದರೆ ಪ್ರಾಣ ಹೇಳಲ್ಪಡಲಿಲ್ಲ ಇಲ್ಲಿ, ಇಂದ್ರಿಯಗಳು ಮಾತ್ರ ಹೇಳಲ್ಪಟ್ಟಿದೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮಾತ್ರ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ಅಂದರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಪ್ರಾಣ ಇಂದ್ರಿಯವಲ್ಲ, ಪ್ರಾಣ ಇಂದ್ರಿಯವೇ ಅಲ್ಲವೇ ಅನ್ನೋದು ಬ್ರಹ್ಮಸೂತ್ರದಲ್ಲಿಯೇ ನಿರ್ಧಾರ ಮಾಡಿದ್ದಾರೆ. ವಿಚಾರ ಮಾಡಿ ಕೆಲವು ಸೂತ್ರಗಳಲ್ಲಿ ಪ್ರಾಣ ಇಂದ್ರಿಯವೇ ಅಲ್ಲವೇ ಅಂತ ಹೇಳಿ, ಇಂದ್ರಿಯಗಳಿಗೆಲ್ಲ ಆಧಾರ ಅದು. ಅಲ್ಲಿ ಪ್ರಾಣ ಸಂವಾದ ಅಂತ ಒಂದು ಪ್ರಕರಣ ಬರುತ್ತೆ ಉಪನಿಷತ್ತಿನಲ್ಲಿ. ಎಲ್ಲ ಇಂದ್ರಿಯಗಳು ಪ್ರಾಣದೊಡನೆ, ಎಲ್ಲ ಇಂದ್ರಿಯಗಳು ಪೈಪೋಟಿ ಮಾಡಿದ್ವು, ನಾನು ಹೆಚ್ಚು ಅಂತ ಹೇಳಿ. ಅದು ಅನೇಕ ಸತಿ ಬಂದಿದೆ ಈ ವಿಷಯ. ಆವಾಗ ಎಲ್ಲ ಒಂದೊಂದು ಇಂದ್ರಿಯಗಳು ಮನುಷ್ಯನನ್ನು ಬಿಟ್ಟು ಹೋಗುತ್ತೆ ಒಂದೊಂದು ವರ್ಷ. ಮತ್ತೆ ಬಂದರೆ ಅವನ ಪಾಡಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಒಂದು ಕಣ್ಣು ಹೋಗುತ್ತೆ, ಶ್ರೋತ್ರೇಂದ್ರಿಯ ಹೋಗುತ್ತೆ, ಶ್ರವಣೇಂದ್ರಿಯ ಹೋಗುತ್ತೆ, ವಾಗೀಂದ್ರಿಯ ಹೋಗುತ್ತೆ. ಯಾವುದೇ ಹೋದರೂ ಕೂಡ ಅವನು ಹೇಗೆಯೋ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಇಲ್ಲದೇನೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಕಡೆಯಲ್ಲಿ ಪ್ರಾಣ ಹೇಳ್ತು, ನಾನು ಸ್ವಲ್ಪ ಹೋಗ್ತೀನಿ ಅಂತ ಹೇಳಿ ಅದು ಹೊರಡಕ್ಕೆ ಆರಂಭಿಸಿದ ತಕ್ಷಣ ಎಲ್ಲ ಇಂದ್ರಿಯಗಳು ಅದು ಹಿಂದೆ ಹೊರಡಕ್ಕೆ ಶುರು ಮಾಡಿಬಿಡುತ್ತಂತೆ. ತಮ್ಮ ಪ್ರಾಣ ಉತ್ಕ್ರಾಮಂತಂ ಸರ್ವೇ ಪ್ರಾಣ ಅನುತ್ಕ್ರಾಮಂತಿ ಶ್ರುತಿ ಹೇಳುತ್ತೆ. ಅವನ ಪ್ರಾಣ ಹೊರಟ್ರೆ ಎಲ್ಲ ಪ್ರಾಣಾಹ ಅಂತ ಇಂದ್ರಿಯಗಳಿಗೆ ಹೇಳಲ್ಪಟ್ಟಿದೆ. ಎಲ್ಲ ಇಂದ್ರಿಯಗಳು ಅದ್ರ ಹಿಂದೆ ಹೊರಡಕ್ಕೆ ಶುರುವಾಗ್ಬಿಡ್ತು. ತಕ್ಷಣ ನೀವು ಹೋಗಬೇಡ, ನಾವು ಯಾರೂ ಇರೋದಕ್ಕಾಗಲ್ಲ, ನೀವು ಹೊರಟೋದ್ರೆ ನೀನೇ ನಮಗೆಲ್ಲರಿಗಿಂತ ಶ್ರೇಷ್ಠ ಅಂತ ಎಲ್ಲ ನಿಶ್ಚಯ ಮಾಡಿದ್ವಂತೆ. ಅಂದ ಪ್ರಾಣವೇ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಮುಖ್ಯ ಪ್ರಾಣವೇ ಶ್ರೇಷ್ಠ ಎಲ್ಲದಕ್ಕಿಂತ ಅಂತ ನಿಶ್ಚಯ ಮಾಡಿದ್ರು. ಇದು ಪ್ರಾಣ ಸಂವಾದ ಅನ್ನೋ ಪ್ರಕರಣ.
ಆದರೆ ಪ್ರಾಣ ಇಂದ್ರಿಯವಲ್ಲ, ಇಂದ್ರಿಯಗಳಿಗೆ ಆಧಾರ. ಶರೀರೇಂದ್ರಿಯಗಳಿಗೆ ಆಧಾರವಾದದ್ದು ಪ್ರಾಣ, ದೇಹೇಂದ್ರಿಯಗಳಿಗೆ ಆಧಾರ ಪ್ರಾಣ. ಆದ್ದರಿಂದ ಅದು ಇಂದ್ರಿಯವಲ್ಲ. ಇಲ್ಲಿ ಇಂದ್ರಿಯಗಳು ಮಾತ್ರ ಹೇಳಿ ಪ್ರಾಣ ಬಿಟ್ಟುಬಿಟ್ರಲ್ಲ ಅಂತ ಹೇಳಿದ್ರೆ, ಪ್ರಾಣಾಹ ಅಂತ ಬಹುವಚನದಲ್ಲಿ ಇಂದ್ರಿಯಗಳ ಪ್ರಯೋಗವಿದೆ, ಇಂದ್ರಿಯಗಳು ಅನ್ನೋ ಅರ್ಥದಲ್ಲಿ. ಆದ್ದರಿಂದ ಇಂದ್ರಿಯ ಶಬ್ದ, ಇಂದ್ರಿಯ ಶಬ್ದವೇ ಸರ್ವೇಂದ್ರಿಯ ಪ್ರವೃತ್ತಿಯಾದಿ ಹೇತುತೆಯ, ಎಲ್ಲ ಇಂದ್ರಿಯಗಳ ಪ್ರವೃತ್ತಿಗೂ ಕಾರಣವಾದ್ದರಿಂದ ಪ್ರಾಣ ಸಂವಾದಾದಿಷು ಪ್ರಸಿದ್ಧಂ, ಪ್ರಾಣ ಸಂವಾದಗಳಲ್ಲಿ ಪ್ರಸಿದ್ಧವಾದ ಮುಖ್ಯ ಪ್ರಾಣಂ ಅಜಹಲ್ಲಕ್ಷಣಯ. ಪ್ರಾಣ ಶಬ್ದ, ಇಂದ್ರಿಯ ಶಬ್ದವು ಇಂದ್ರಿಯವನ್ನು ತಿಳಿಸುತ್ತೆ, ಪ್ರಾಣವನ್ನು ತಿಳಿಸುತ್ತೆ. ಅಜಹಲ್ಲಕ್ಷಣ ಅಂದರೆ ತನ್ನ ಮುಖ್ಯ ಅರ್ಥ, ಲಾಕ್ಷಣಿಕವಾದ ಅರ್ಥ ಎರಡು. ಮುಖ್ಯಾರ್ಥವನ್ನು ಬಿಡದೆ, ಅಜಹತ್ ಅಂದರೆ ಬಿಡದೆ ಅಂತ ಅರ್ಥ. ಮುಖ್ಯಾರ್ಥವನ್ನು ಬಿಡದೆ ಲಕ್ಷಣಾರ್ಥವನ್ನು ತಿಳಿಸುತ್ತೆ. ಇಂದ್ರಿಯ ಶಬ್ದವನ್ನು ತಿಳಿಸುತ್ತೆ, ಪ್ರಾಣವನ್ನು ತಿಳಿಸುತ್ತೆ ಅಂತ ಅರ್ಥ. ಅಜಹಲ್ಲಕ್ಷಣೆಯ ಲಕ್ಷಯತಿ ಇತಿ ತಾತ್ಪರ್ಯ. ಆದ್ದರಿಂದ ಅದು ಪ್ರಾಣವನ್ನು ತಿಳಿಸುತ್ತೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು, ಇದನ್ನ ನಾವು ಭಾಷೆಯಲ್ಲಿ ಇದೆಲ್ಲ ನೋಡಿದ್ರೆ ಗಮನಿಸೋದಿಲ್ಲ. ಈ ವಿಷಯ ನಮಗೆ ತಕ್ಷಣ ತಿಳಿಯೋದಿಲ್ಲ. ಇಂದ್ರಿಯಗಳು ಮಾತ್ರ ಹೇಳ್ತು, ಪ್ರಾಣದ ವೃತ್ತಿ ಬರಲಿಲ್ವಲ್ಲ ಇಲ್ಲಿ ಶ್ಲೋಕದಲ್ಲಿ. ಪ್ರಾಣವನ್ನು ಕೂಡ ಲಾಕ್ಷಣಿಕವಾಗಿ ತಿಳಿಸುತ್ತೆ. ಅದು ಇಂಡೈರೆಕ್ಟ್ಲಿ ಇಟ್ ಆಲ್ಸೋ ಇಂಡಿಕೇಟ್ಸ್ ಅಂತ ಅರ್ಥ. ಅದನ್ನ ಇಂದ್ರಿಯಾರ್ಥೇಶು ಇತ್ಯೇತದಪಿ ತಥೈವ ಲಕ್ಷಕಂ, ಅದು ಹಾಗೆಯೇ. ಸ್ವವಿಷಯೇಶು, ಭಾಷೆಕಾರರು ಇದನ್ನು ಹೇಳಿದ್ರು, ಅದಕ್ಕೆ ಸ್ವವಿಷಯೇಶು ಅಂತ ಹೇಳಿದ್ರು. ಇಂದ್ರಿಯಾರ್ಥೇಶು ಅಂತ ಹೇಳಲಿಲ್ಲ, ಸ್ವವಿಷಯೇಶು, ಅವುಗಳ ವಿಷಯಗಳಲ್ಲಿ ಪ್ರಾಣಾಶ್ಚ ಅದನ್ನು ಸೇರಿಸ್ಬಿಟ್ರು. ಇದು ಲಾಕ್ಷಣಿಕವಾದ ಅರ್ಥ. ಪ್ರಾಣದ ವಿಷಯದಲ್ಲಿಯೂ ಕೂಡ ಅದು ಸೇರಲ್ಪಟ್ಟಿದೆ ಅನ್ನೋದು ಸ್ಪಷ್ಟಪಡಿಸ್ತಾರೆ. ನನು ಇಂದ್ರಿಯ ಪ್ರಾಣೇಶು ಅಕರ್ತೃಷು ಕರ್ತೃತ್ವಾಧ್ಯಾಸ ಸ್ವಸ್ಯ ಅಕರ್ತೃತ್ವ ಬುದ್ಧಿಶ್ಚ ಭ್ರಾಂತಿರೇವ ಸ್ಯಾತ್. ಆತ್ಮನಃ ಏವ ಕರ್ತೃತ್ವಸ್ಯ ಕರ್ತಾ ಶಾಸ್ತ್ರಾರ್ಥವಾದ ಇತ್ಯಾದಿ ಸ್ಥಾಪಿತತ್ವ ಅಂದರೆ ಜ್ಞಾನೈಕ ಸ್ವಭಾವಸ್ಯ ಅಂತ ಹೇಳ್ತಾರೆ. ಇಂದ್ರಿಯಗಳು ಪ್ರಾಣಗಳು ಇದೆಲ್ಲ ಕರ್ತ ಆಗಿದ್ರೆ ಅವುಗಳಲ್ಲಿ ಪ್ರಾಣೇಶು ಅಕರ್ತೃಷು, ಕರ್ತ ಅಲ್ಲದೆ ಇರೋದರಲ್ಲಿ ಕರ್ತೃತ್ವಾಧ್ಯಾಸ, ಕರ್ತೃತ್ವವನ್ನು ಆರೋಪಣೆ ಮಾಡಿ, ಅಧ್ಯಾಸ ಅಂದರೆ ಅತಸ್ಮಿನ್ ತದ್ ಬುದ್ಧಿ, ಇಲ್ಲದೇ ಇರೋದ್ರಲ್ಲಿ ಅದು ಅಂತ ಬುದ್ಧಿ ಮಾಡೋದು. ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ ನಮ್ಮ ದೇಹದಲ್ಲಿ. ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತೆ? ಅಚೇತನ ಆಯ್ತದು, ಜ್ಞಾನವೇ ಇಲ್ಲ. ಕೆಲಸ ಮಾಡೋದು ಆತ್ಮನೇ. ಆದರೆ ಇಂದ್ರಿಯಗಳು ಮಾಡ್ತಾ ಇದೆ ಅಂತ ಇವನು ತನ್ನ ಕರ್ತೃತ್ವವನ್ನು ಇಂದ್ರಿಯಗಳ ಮೇಲೆ ಆರೋಪಣೆ ಮಾಡ್ತಾನೆ. ಅದುವೇ ಅಕರ್ತೃತ್ವ ಅನುಸಂಧಾನ. ಮೊದಲು ಪ್ರಕೃತಿಯಲ್ಲಿ ಆರೋಪಣೆ ಮಾಡೋದು. ಇಂದ್ರಿಯಗಳು ಪ್ರಾಣ ಇವುಗಳು ಮಾಡಿಸ್ತಾ ಇವೆ ಹೊರತು ನಾನು ಮಾಡ್ತಾ ಇಲ್ಲ ಅಂತ ತಿಳಿದ್ರೆ ಅವುಗಳೆಲ್ಲ ಅಚೇತನವಾಯ್ತಲ್ಲ, ಹೇಗೆ ಮಾಡುತ್ತೆ? ಇದು ಹೇಗೆ ಸರಿ ಹೋಗುತ್ತೆ ಅನ್ನೋದು ಇದು ಭ್ರಾಂತಿ ಅಲ್ವೇ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ದೇಶಿಕನ್. ನಾನು ಇಂದ್ರಿಯ ಪ್ರಾಣೇಶು ಅಕರ್ತೃಷು, ಕರ್ತ ಅಲ್ಲದೆ ಇರುವಂತಹದ್ದು, ಜ್ಞಾನವಿಲ್ಲದ್ದು, ಕರ್ತೃತ್ವವಿಲ್ಲದ್ದು, ಕರ್ತೃತ್ವ ಅಧ್ಯಾಸ, ಕರ್ತೃತ್ವವನ್ನು ಆರೋಪಣೆ ಮಾಡೋದು ಅದರಲ್ಲಿ. ಸ್ವಸ್ಯ ಅಕರ್ತೃತ್ವ ಬುದ್ಧಿಶ್ಚ, ತಾನೇ ಮಾಡ್ತಾ ಇರೋದು, ತಾನು ಮಾಡ್ತಾ ಇಲ್ಲ ಅಂತ ತಿಳಿಯೋದು. ಜ್ಞಾನವಿಲ್ಲದೆ ಇಂದ್ರಿಯಗಳು ಮಾಡ್ತಾ ಇದೆ ಅಂತ ತಿಳಿಯೋದು, ಇದು ಭ್ರಾಂತಿ ಅಲ್ವೇ ಅಂತ ಹೇಳಿದ್ರೆ, ಯಾಕೆ ಅಂದರೆ ಆತ್ಮನಿಗೆ ಕರ್ತೃತ್ವ ಇದೆ. ಕರ್ತ ಶಾಸ್ತ್ರಾರ್ಥವತ್ವಾತ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಶಾಸ್ತ್ರಕ್ಕೆ ಪ್ರಯೋಜನವಿದೆ. ಅರ್ಥವತ್ವ ಅಂತ ಹೇಳಿದ್ರೆ ಪ್ರಯೋಜನ ಉಳ್ಳದ್ದು. ಪುರುಷಾರ್ಥಗಳನ್ನೆಲ್ಲ ಪಡೆಯೋದಕ್ಕೆ ಸಾಧನಗಳನ್ನು ತಿಳಿಸುತ್ತೆ ಶಾಸ್ತ್ರವು. ಆದ್ದರಿಂದ ಪ್ರಯೋಜನದ ಅರ್ಥಾವಬೋಧಿತ್ವ ಅನ್ನೋದು ಶಾಸ್ತ್ರಕ್ಕೆ ಇದೆ. ಪ್ರಯೋಜನವನ್ನು ಕೊಡುವಂತಹ ಅರ್ಥಗಳನ್ನು ಬೋಧಿಸುತ್ತೆ ಶಾಸ್ತ್ರ. ಪ್ರಯೋಜನವಾದ ಅರ್ಥಾವಬೋಧಿತ್ವಂ ಶಾಸ್ತ್ರಕ್ಕೆ ಅದು ಇದೆ. ಆದ್ದರಿಂದಲ ಇವನು ಶಾಸ್ತ್ರ ಹೀಗೆ ಮಾಡಬೇಡ ಅಂತ ಹೇಳೋದ್ರಿಂದ ಮಾಡೋವನಿಗೆ ಕರ್ತೃತ್ವ ಇದ್ದರೆ ತಾನೇ ಉಪದೇಶ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಇವನಿಗೆ ಕರ್ತೃತ್ವ ಇದೆ ಅನ್ನೋದು ಉಂಟಾಗುತ್ತೆ. ಹೀಗಿರುವಾಗ ಇವನು ತಾನು ಕರ್ತ ಅಲ್ಲ, ಮಾಡ್ತಿರೋನು ಇವನೇ, ಮಾಡ್ತಿಲ್ಲ. ಇಂದ್ರಿಯಗಳು ಜ್ಞಾನವಿಲ್ಲದರಲ್ಲಿ ಆರೋಪಣೆ ಮಾಡ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇವನ ಸ್ವರೂಪದಲ್ಲಿ ಇಲ್ಲ ಅಂತ ಅರ್ಥ. ಜ್ಞಾನೈಕ ಸ್ವಭಾವಸ್ಯ ಮಮ ಕರ್ಮಮೂಲ ಇಂದ್ರಿಯ ಪ್ರಾಣ ಸಂಬಂಧ ಕೃತಂ ಈದೃಶಂ ಕರ್ತೃತ್ವಂ ನ ಸ್ವರೂಪ ಪ್ರಯುಕ್ತಂ ಇತಿ ಮನ್ಯೇತ. ಈ ರೀತಿ ಅನುಸಂಧಾನ ಮಾಡಬೇಕು. ಕರ್ಮ ಇವನೇ ಮಾಡಬೇಕು. ಆರೋಪಣೆ ಮಾಡಿಬಿಟ್ಟು ಏನು ಮಾಡದೇ ಇರೋಕ್ಕಾಗೋದಿಲ್ಲ. ಇವನು ಕರ್ಮವನ್ನು ಇಂದ್ರಿಯಗಳು ಮಾಡಿಸ್ತಿದೆ ಅಂತ ಸುಮ್ಮನೆ ಇರೋಕ್ಕಾಗೋಲ್ಲ. ಇವನೇ ಮಾಡಬೇಕು ಕರ್ಮಗಳನ್ನು. ಆದರೆ
ತಾನು ಮಾಡ್ತಿಲ್ಲ ಅನ್ನೋ ಅನುಸಂಧಾನ ಮಾಡಬೇಕು. ಕರ್ಮ ಮೂಲವಾದದ್ದು. ಕರ್ಮಣಾಂ ಮಿಥ್ಯಾತ್ವ ಅನುಸಂಧಾನಮಿಹ ಪರೋಕ್ತಂ ಅಯುಕ್ತಂ. ಕರ್ಮವೆಲ್ಲ ಮಿಥ್ಯೆ ಅಂತ ಹೇಳುವ ಬೇರೆ ವ್ಯಾಖ್ಯಾನಗಳು ಯುಕ್ತವಲ್ಲ ಅಂತ ಹೇಳ್ತಿದ್ದಾರೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತ್ಯಸ್ಯಾಪಿ ಸಂಧೇಯತ್ವ ಪ್ರಸಂಗಾತ್. ಯಾವುದನ್ನು ಅನುಸಂಧಾನ ಮಾಡೋಕ್ಕಾಗೋಲ್ಲ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಅಂತ ಹೇಗೆ ಅನುಸಂಧಾನ ಮಾಡ್ತಾನೆ? ಕರ್ಮವೇ ಬಿಟ್ಬಿಡ್ಬೇಕು ಅಂತ ಹೇಳಿದ್ರೆ ಇಂದ್ರಿಯಗಳು ಇಂದ್ರಿಯಗಳ ವಿಷಯದಲ್ಲಿ ಪ್ರವರ್ತಿಸುತ್ತೆ ಅಂತ ಹೇಗೆ ಅನುಸಂಧಾನ ಮಾಡೋದು? ಅದು ಹೇಳಿದೆಯಲ್ಲ ಇಲ್ಲಿ, ಯುಕ್ತ ಆಸೀತ ಅಂತ ಹೇಳಿ. ಆದ್ದರಿಂದ ಮುಕ್ತಸ್ಯ ಸ್ವೇಚ್ಛಾಗೃಹೀತೇಂದ್ರಿಯಾದಿ ವ್ಯವಚ್ಛೇದಾಯ ಉಪಾಧೀನಾಮಪಿ ಔಪಾಧಿಕತ್ವ ವ್ಯಂಜನಾಯ ಚ ಕರ್ಮ ಮೂಲ ಶಬ್ದ. ಕರ್ತೃತ್ವ ಅನ್ನೋದು ಇವನಿಗೆ ಸ್ವರೂಪದಲ್ಲಿ ಇದೆ ಅವನಿಗೆ. ಹಾಗೆಯೇ ಮೋಕ್ಷದಲ್ಲಿ ಅವನು ತನ್ನ ಇಚ್ಛೆಗೆ ಅನುಗುಣವಾಗಿ ಏನು ಬೇಕಾದರೂ ದೇಹವನ್ನು ಸ್ವೀಕಾರ ಮಾಡ್ತಾನೆ. ದೇಹ ಇಂದ್ರಿಯಗಳು ಅಲ್ಲೆಲ್ಲ ಅಪ್ರಾಕೃತವಾದದ್ದು ಎಲ್ಲ. ಅಲ್ಲಿ ನಿತ್ಯ ವಿಭೂತಿಯಲ್ಲಿರುವ ಶುದ್ಧ ಸತ್ವಮಯವಾದ ದೇಹಗಳು ಇಂದ್ರಿಯ ಎಲ್ಲ ಪಡೆದುಕೊಳ್ಳಬಹುದು. ಹಾಗೆಯೇ ಎಲ್ಲ ಬೇಕಾದ ಕೈಂಕರ್ಯಗಳನ್ನು ಮಾಡ್ಬೋದು. ಅದೆಲ್ಲ ಕೂಡ ಅದು ಇಲ್ಲಿ ಹೇಳಲ್ಪಟ್ಟಿಲ್ಲ ಅಂತ ಹೇಳೋದ್ರಿಂದ ಕರ್ಮ ಮೂಲ ಅನ್ನೋದನ್ನು ತಿಳಿಸ್ತಾರೆ. ಇದೆಲ್ಲ ಕರ್ಮ ಮೂಲವಾದದ್ದು, ಬದ್ಧರ ವಿಷಯ. ಕರ್ಮ ಮೂಲ ಇಂದ್ರಿಯ ಪ್ರಾಣ ಸಂಬಂಧದಿಂದ ಬಂದಿರುವಂಥದ್ದು. ಈದೃಶಂ ಅಂದರೆ ಪುಣ್ಯ ಪಾಪ ರೂಪಂ ಇತ್ಯರ್ಥ. ಅತ್ರ ತತ್ವವಿತ್ ಇತಿ ನಿರುಪಾಧಿಕ ಸ್ವಸ್ವರೂಪ ಪರತ್ವಾತ್ ಕಾರ್ಯಕಾರಣ ಇತ್ಯಾದೌ ನ ಚಿತ್ ಅಚಿತ್ ವ್ಯಾಪಾರ ವಿಭಾಗೋಕ್ತಿ ಅಂತ ಹೇಳಿದ್ರು. ಕಾರ್ಯಕಾರಣ ಭಾವದಲ್ಲಿ ಬೇರೆ ಇದು 13ನೇ ಅಧ್ಯಾಯದಲ್ಲಿ ಬರುತ್ತೆ. ಇವನು ಕರ್ತ ಅಲ್ಲ ಮೊದಲಾದದ್ದು. ಅದರಲ್ಲಿ ಹೇಳುವಂತಹ ಚಿದಚಿದ್ ವ್ಯಾಪಾರ ವಿಭಾಗ ಹೇಳ್ತಾ ಇಲ್ಲ ಇಲ್ಲಿ. ಆದರೆ ನಿರುಪಾಧಿಕ ಸ್ವರೂಪ ಪರ ತತ್ವವಿತ್ ಅಂತ ಹೇಳಿರೋದು ನಿರುಪಾಧಿಕವಾದ ಸ್ವರೂಪ ಪರವಾದದ್ದು. ನಿರುಪಾಧಿಕವಾದದ್ದು ಅಂದರೆ ಕರ್ಮ ಸಂಬಂಧ ರಹಿತವಾದದ್ದು. ಅದನ್ನ ಅವನಿಗೆ ಪರಿಶುದ್ಧವಾದ ಆತ್ಮಸ್ವರೂಪ. ಈ ರೀತಿಯಾದ ಕರ್ಮ ಮೂಲವಾದ ಕರ್ತೃತ್ವವು ಆತ್ಮಸ್ವರೂಪದಲ್ಲಿ ಇಲ್ಲ. ಆದ್ದರಿಂದ ಅದು ಜ್ಞಾನ ಸ್ವರೂಪವಾದದ್ದು. ಆದ್ದರಿಂದ ಈ ರೀತಿ ಅವನು ಮಾಡುವಂತಹ ವ್ಯಾಪಾರಗಳನ್ನೆಲ್ಲ ಇಂದ್ರಿಯಗಳು ಪ್ರಾಣಗಳು ಅವುಗಳ ವಿಷಯದಲ್ಲಿ ಪ್ರವರ್ತಿಸುತ್ತೆಯೇ. ಇದು ಕರ್ಮ ಮೂಲವಾದದ್ದು, ಪ್ರಕೃತಿ ಸಂಬಂಧ. ಆದ್ದರಿಂದ ನನಗೆ ಸ್ವರೂಪ ಪ್ರಯುಕ್ತವಾದದ್ದಲ್ಲ ಅನ್ನೋದನ್ನು ಅವನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ರು. ಇಲ್ಲಿ ಮುಖ್ಯವಾಗಿ ನೈವ ಕಿಂಚಿತ್ ಕರೋಮೀತಿ ಈ ರೀತಿ ಇರಬೇಕು. ಯಾಕೆ ಶ್ರೇಷ್ಠವಾದದ್ದು, ಅದಕ್ಕೆ ಬೇಕಾದರೆ ಏನು ಮಾಡಬೇಕು ಇವನು ಶೀಘ್ರವಾಗಿ ಫಲ ಬರೋದಕ್ಕೆ ಈ ರೀತಿಯ ಅನುಸಂಧಾನವನ್ನು ಮಾಡಿ ಕರ್ಮಯೋಗವನ್ನು ಮಾಡಬೇಕು ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಮುನ್ನೆ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಮ್ ತ್ಯಕ್ವಾ ಕರೋತಿ ಮೊದಲಾದ್ರೆ ಎಲ್ಲ ವಿಶೇಷವಾದ ಅರ್ಥಗಳು ಇಲ್ಲಿ. ಬ್ರಹ್ಮಣ್ಯಾದಾಯ ಅದಕ್ಕೆ ಬ್ರಹ್ಮಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಇಲ್ಲಿ. ಅದೆಲ್ಲ ಮುಂದೆ ವಿವರಿಸ್ತಾರೆ. ಈ ಎಲ್ಲ ಶಬ್ದಗಳಿಗೂ ವಿಶೇಷವಾದ ಅರ್ಥಗಳಿದೆ ಈ ಅಧ್ಯಾಯಗಳಲ್ಲಿ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳು ಅಂತ ತಿಳಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಾಮೋಹತಃ ತರಿತರಾಣಿ ಪುನಾಯ ಮೇನೆ ಸ್ಮಗುರೋ ಭಗವತೋ ಸ್ವರೇಕ ರಾಮಾನುಜಸ್ಯ ಜರಣೋ ಜರಣಂ ಪ್ರಪದ್ಯೆ ವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣ.